ಯದ್ವೃಂದಾವನ ಸೇವಯಾ ಸುವಿಮಲಂ ವಿದ್ಯಾಂ ಪಶುಂ ಸಂತತಿಂ ಜ್ಞಾನ ಅಜ್ಞಾನಂ ಅನಲ್ಪಕೀರ್ತಿನಿವಹಂ ಪ್ರಾಪ್ನೋತಿ ಸೌಖ್ಯಂ ಜನಃ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಭಜೆ. ಕಾಲೇ ವರ್ಷತಿ ಪರ್ಜನ್ಯಃ ಸುರದ್ರುಮಃ ಚಿಂತಾಮಣಿರಪಿ ಯಾಚನೆ ದಾತ ವರ್ಷತಿ ಸಕಲಾಭೀಷ್ಟಂ ದರ್ಶನ ಮಾತ್ರಾತ್ ಶ್ರೀಪಾದರಾನ್ಮುನಿ. ಸಾಕ್ಷಾತ್ ಸನಕಾದಿಗಳಿಂದ ಅವಿಚ್ಛಿನ್ನವಾಗಿ ಪ್ರವರ್ತಿತವಾದಂತಹ ಸತ್ಸಂಪ್ರದಾಯದಲ್ಲಿ ವಿರಾಜಿಸಿದ ಆಚಾರ್ಯರ ಪಟ್ಟಶಿಷ್ಯರಾದ ಶ್ರೀಮನ್ ಪದ್ಮನಾಭ ತೀರ್ಥರ ಪೀಠದಲ್ಲಿ ರಾರಾಜಿಸಿದ ಜಗದ್ವಿಖ್ಯಾತ ಮಹಿಮಾಶಾಲಿಗಳಾದಂತಹ ರುಜುಗಳು ದ್ವೈತ ವಿದ್ಯಾ ಸಾರ್ವಭೌಮರಾದ ವಿಭುಧೇಂದ್ರ ತೀರ್ಥರ ವಿದ್ಯಾಶಿಷ್ಯರಾಗಿ ಸ್ವರ್ಣವರ್ಣ ತೀರ್ಥರ ಆಶ್ರಮ ಶಿಷ್ಯರಾಗಿ ಧ್ರುವಾಂಶ ಸಂಭೂತರಾಗಿ ಗುರು ಸಾರ್ವಭೌಮ ಶ್ರೀ ವ್ಯಾಸರಾಜರ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರಾಗಿ ಕರ್ನಾಟಕ ಸಾಮ್ರಾಜ್ಯದ ಸಾಳ್ವ ನರಸಿಂಹ ಭೂಪಾಲ ಮೊದಲಾದ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ದ್ವೈತ ವೇದಾಂತ ವಿಜಯದುಂದುಭಿಯ ವಾಗ್ವಜ್ರದ ನಿರ್ಮಾತೃಗಳಾಗಿ ತಮ್ಮ ಪಾದ ಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಸಕಲಾಭಿಷ್ಟಗಳನ್ನ ಮೃಷ್ಟಾನ್ನ ಭೋಜನವನ್ನ ಕರುಣಿಸುವ ಕರುಣಾಸಾಗರರಾಗಿ ಗೋಪೀಜನ ಮನೋಹರ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪೀನಾಥ ದೇವರ ಪದಪದ್ಮ ಮಕರಂದ ರಸಸ್ವಾದ ತತ್ಪರರಾಗಿ ಮಧ್ವಮತ ದುಗ್ಧಾಬ್ದಿಯೊಳು ವಿಹರಿಸುವ ಪರಮಹಂಸರಾಗಿ ಕೀರ್ತಿ ಎಂಬ ರಮಣಿಗೆ ಸ್ವಾಮಿಯಾಗಿ ದುಷ್ಟವಾದಿಗಳ ವಾಕ್ಯೆಂಬ ವಜ್ರದಿಂದ ಜಯಿಸಿದವರಾಗಿ ಗುಣಾಢ್ಯರಾಗಿ ಕಾಂತಿ ಸಂಪನ್ನರಾಗಿ ವಿನಯ ಸಂಪನ್ನರಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳ ತ್ರಿವೇಣಿ ಸಂಗಮದಂತೆ ಇವತ್ತಿಗೂ ಜಗತ್ತಿನಲ್ಲಿ ವಿಖ್ಯಾತರಾದವರೇ ಶ್ರೀಪಾದರಾಜ ಗುರು ಸಾರ್ವಭೌಮರು. ಅವರ ಆರಾಧನಾ ಮಹೋತ್ಸವದ ಪರ್ವಕಾಲದಲ್ಲಿ ನಾವಿಲ್ಲಿದ್ದೇವೆ. ವ್ಯಾಸರಾಜರು ಅವರನ್ನ ಮುಕ್ತ ಕಂಠದಿಂದ ತಮ್ಮ ಗ್ರಂಥದಲ್ಲಿ ಕೊಂಡಾಡುತ್ತಾ ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನಿಂ ವಂದೇ ವಿದ್ಯಾ ಗುರುಮ್ಮಮ ಅಂತ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅವರನ್ನ ಕೊಂಡಾಡುತ್ತಾರೆ. ಅವರನ್ನ ವ್ಯಾಸರಾಜರು ಕೊಂಡಾಡುವುದು, ಶ್ರೀಕಾಂತ ತೀರ್ಥರು ಕೊಂಡಾಡುವುದು, ವಿಜೇಂದ್ರ ಸ್ವಾಮಿಗಳು ಕೊಂಡಾಡುವುದು, ವಾದಿರಾಜ ಗುರು ಸಾರ್ವಭೌಮರು ಕೊಂಡಾಡುವುದು, ಶ್ರೀನಿಧಿ ತೀರ್ಥರು ಕೊಂಡಾಡುವುದು ಅವೆಲ್ಲ ಅಂಥ ಆಶ್ಚರ್ಯಕರವಾದ ಸಂಗತಿ ಅಲ್ಲ ಅಂತ. ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಗುರುಗಳು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಅವರನ್ನು ಕೊಂಡಾಡುವುದು ಅದು ಸಹಜವಾದದ್ದು ಅಂತ. ನಮಗೆ ವಿಶೇಷವಾಗಿ ಯಾವುದು ಮಹತ್ತರವಾಗ್ತದೆ ಅಂದರೆ ಸೋಮನಾಥ ಕವಿ ತಾನು ತನ್ನ ವ್ಯಾಸರಾಜ ಯೋಗಿ ಚರಿತಾಮೃತದಲ್ಲಿ ಶ್ರೀಪಾದರಾಜರ ಬಗ್ಗೆ ಅವನು ಮಾಡಿದಂಥ ಉಲ್ಲೇಖ ಪರಮತೀಯನಾಗಿದ್ದು ವ್ಯಾಸರಾಜ ಗುರು ಸಾರ್ವಭೌಮರ ವಿದ್ಯಾ ಪ್ರವಾಹದಲ್ಲಿ ಕೊಚ್ಚೆ ಹೋಗಿ ಅವರ ಬೃಹತ್ತಾದ ವ್ಯಕ್ತಿತ್ವ, ವಿಶಾಲವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ತಾನು ಮನಸೋತು ಶಿಷ್ಯಭಾವವನ್ನ ಅಂಗೀಕರಿಸಿ ಶಿಷ್ಯರಾಗಿ ಇವರನ್ನ ಜಗತ್ತಿಗೆ ಕೊಟ್ಟಂತ ಮಹಾನುಭಾವರು ಯಾರು ನೋಡೋಣ ಅಂತ ಅವ ಮುಳುಬಾಗಿಲಿಗೆ ಬಂದಾಗ ಅವನಿಗೆ ಶ್ರೀಪಾದರಾಜರು ಕಂಡ ರೀತಿ ಏನು ಅಂತ. ವಿಜಯನಗರದಿಂದ ಮುಳುಬಾಗಿಲಿಗೆ ಬರ್ತಾನವ, ಶ್ರೀಪಾದರಾಜರನ್ನು ನೋಡಬೇಕು, ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟಂತ ಮಹಾನುಭಾವರು ಹೇಗಿದ್ದಾರೆ ನೋಡೋಣ ಅಂತ ಅವ ಬಂದರೆ ಅಲ್ಲವನಿಗೆ ಶ್ರೀಪಾದರಾಜರು ಕಂಡ ರೀತಿ ಏನು ಅಂತ. ಹೇಗಿದ್ರು ಶ್ರೀಪಾದರಾಜರು? ಅವನು ಶ್ರೀಪಾದರಾಜರನ್ನು ನೋಡಿದ ತಕ್ಷಣ ಮೈಮರೆತು ಬಿಡ್ತಾನೆ. ಅವನ ಪದಗಳು ನೋಡ್ರಿ, ಆ ಪದಪುಂಚಗಳು ಗದ್ಯಭಾಗ. ತತ್ರ ಸಹಿತ ವಿಹಿತಾದಿವಾಸಂ ಸನಕಂ ಇವ ಮಹರ್ಷಿಭಿ ಬ್ರಹ್ಮವಾದಿಭಿ ಅಂತೇವಾಸಿಭಿ ಉಪಾಸ್ಯಮಾನಂ ಪ್ರತಿ ವಿಭುಧ ವಿಟಪಿ ಪಾಟನ ಕ್ರೀಡನ ಕುಠಾರ ಕಠೋರ ಧಾರಯಾಮಾಣ ವಾಗ್ಗುಂಬಂ ಹರಿದಂತರ ವಿಸರ್ಪಿ ಯಶಃ ಕಾಶಾವನ ಪ್ರವರ್ತಿತ ಶಾಶ್ವತ ಶರತ್ ಸಮಯಾವತಾರಂ ನಿಕ್ಷೇಪ ಭಾಜನಂ ಇವ ಮಧ್ವಮುನಿ ರಹಸ್ಯ ಧೈರ್ಯಸ್ಯ ಸಾಕ್ಷಾತ್ ಇವ ಸದ್ಗುಣ ಗ್ರಾಮಸ್ಯ ಬಿರುದ ಪದ್ಯಂ ಇವ ಗಾಂಭೀರ್ಯ ಮದಾವಲಸ್ಯ ಆಲನಂ ಇವ ಮಹಾತ್ಮಾನಂ ಸಕೃತ್ ಆಕರ್ಣಿತ ನಿಜಾಗಮನ ಪ್ರಸಂಗ ಪುಲಕಿತ ಮಾನಸಂ ಲಕ್ಷ್ಮೀನಾರಾಯಣ ಯೋಗಿನಂ ಆಸಾದ್ಯ ಭಕ್ತ್ಯಾಂ ಪ್ರಾಣಂ ಸೀತ್ ಅಂತ ಒಂದೇ ಸಾಲಿನಲ್ಲಿ ಗದ್ಯ ಭಾಗದಲ್ಲಿ ಶ್ರೀಪಾದರಾಜರ ವ್ಯಕ್ತಿತ್ವವನ್ನವ ಮುಂದಿಡುತ್ತಾನೆ. ಮುಳುಬಾಗಿಲಿಗೆ ಬಂದಂತೆ ತತ್ರ ಸಹಿತ ವಿಹಿತಾದಿವಾಸಂ, ಹೆಚ್ಚು ಮುಳುಬಾಗಿಲಿನಲ್ಲಿ ವಾಸ ಮಾಡುತ್ತಿದ್ದವರು ಅವರು. ಹೇಗಿದ್ರು ನೋಡಿದಾಗ ಶ್ರೀಪಾದರಾಜರನ್ನ ನೋಡಿದ ತಕ್ಷಣ ಅವರು ಕಂಡ ರೀತಿ ಹೇಗೆ ಸೋಮನಾಥ ಕವಿಗೆ ಅಂದ್ರೆ ಸನಕಂ ಇವ ಮಹರ್ಷಿಭಿ ಮೊದಲನೇದು. ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರಂತೆ ಕಂಡ್ರಂತವನಿಗೆ
ಅವರು ಸನಕಾದಿಗಳಿಂದ ಪ್ರವರ್ತಿತವಾದಂತಹ ಈ ಪೀಠದಲ್ಲಿ ಬಂದವರು ಅವನ ಕಣ್ಣಿಗೆ ಸನತ್ ಕುಮಾರರಂತೆಯೇ ಕಂಡರು. ಬ್ರಹ್ಮವಾದಿಭಿಹಿ ಅಂತೇವಾಸಿಭಿಹಿ ಉಪಾಸ್ಯಮಾನಂ. ಬ್ರಹ್ಮನ ಕುರಿತಾಗಿ ಚರ್ಚೆ ಮಾಡುತ್ತಿರುವಂತ ಶಿಷ್ಯರಿಂದ ಸೇವಿಸಲ್ಪಡುತ್ತಿದ್ರು ಅಂತ. ಅಂದ್ರೆ ಯಾರು ತತ್ವಜ್ಞಾನವನ್ನ ಪಡೆಯಲಿಕ್ಕೋಸ್ಕರವಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ರು, ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ರು, ಚರ್ಚೆ ಮಾಡ್ತಿದ್ರು, ಅಂಥವರಿಂದ ಸೇವಿಸಲ್ಪಡುವವರು. ಬ್ರಹ್ಮವಾದಿಭಿಹಿ ಅಂತೇವಾಸಿಭಿ ಉಪಾಸ್ಯಮಾನಂ. ಅಂತೇವಾಸಿಭಿ ಅಂದ್ರೆ ಸನ್ಯಾಸಿಗಳು ಅಂತಲೂ ಆಗ್ತದೆ. ಅಂದ್ರೆ ದೊಡ್ಡ ದೊಡ್ಡ ಧೀಮಂತ ವ್ಯಕ್ತಿತ್ವದ ಪಂಡಿತರಿಂದಲೂ ಧೀಮಂತ ವ್ಯಕ್ತಿತ್ವದ ಸನ್ಯಾಸಿಗಳಿಂದಲೂ ಸೇವಿಸಲ್ಪಟ್ಟಂತ ಮಹಾನುಭಾವರು ಅವರು ನಮ್ಮ ಶ್ರೀಪಾದರಾಜರು. ಬಹಳ ಸುಸ್ಮಿತರು, ಮಂದಹಾಸವುಳ್ಳವರು. ಹಾಗಂತ ತಿಳಿದು ಯಾರಾದರೂ ವಾದಿಗಳು ಅವರ ಹತ್ರ ಸುಲಭವಾಗಿ ಗೆದ್ದು ಬಿಡಬಹುದು ಅಂತ ಬಂದರೆ ನೋಡಿ, ವಾದಿಗಳು ಬಂದ ತಕ್ಷಣ ವಾದಿಗಳ ಜೊತೆಯಲ್ಲಿ ಅವರು ಹೇಗೆ ವಾದ ಮಾಡ್ತಿದ್ರು ಅನ್ನೋದನ್ನು ಅವನ ಪದಗಳಲ್ಲೇ ವರ್ಣಿಸಿಬಿಡ್ತಾನೆ. ಪ್ರತಿ ವಿಭೂದ ವಿಟಪಿ ಪಾಟನ ಕ್ರೀಡನ ಕಠೋರ ಕುಠಾರ ಧಾರಯಾಮಾಣ ವಾಗ್ಗುಂಭಂ. ಒಂದೇ ಪದ ಅದು. ಎದುರಿಗಿರುವಂತಹ ವಾದಿಗಳು ಅನ್ನುವ ವಿದ್ವಾಂಸರ ವೃಕ್ಷಗಳನ್ನ ಸೀಳುವಂತಹ ಆಟದಲ್ಲಿ ಕಠಿಣವಾದ ಕೊಡಲಿಯ ತೀಕ್ಷ್ಣವಾದ ಹಲಿಗೆಯಂತಿರುವ ಮಾತಿನ ಸಮೂಹವುಳ್ಳವರು. ಅದು ಒಂದು ದೊಡ್ಡದಾಗಿರ್ತಕ್ಕಂಥ ವೃಕ್ಷ ಇಡ್ತದೆ. ಅದನ್ನು ಕಡಿಬೇಕಾದ್ರೆ ಕೊಡಲಿ ಸಾಕು, ಚಿಕ್ಕದಾಗಿರ್ತದೆ ಕೊಡಲಿ. ಆ ಚಿಕ್ಕದಾದ ಕೊಡಲಿ ಬೃಹತ್ತಾಗಿರ್ತಕ್ಕಂಥ ವೃಕ್ಷವನ್ನ ಕತ್ತರಿಸಿ ಹಾಕಿಬಿಡ್ತದೆ. ಹೇಗೋ ಸಾವಿರಾರು ಮಾತುಗಳನ್ನಾಡೋರು ಎದುರುಗಡೆ ಇದ್ದ ವಾದಿಗಳು ಸಾವಿರಾರು ಮಾತುಗಳನ್ನಾಡಿದರೆ ಒಂದೆರಡು ಮಾತುಗಳಲ್ಲಿ ಶ್ರೀಪಾದರಾಜರು ಅವರನ್ನ ಸೋಲಿಸಿ ಬಿಡ್ತಿದ್ರು ಅಂತ ಅಭೂತಪೂರ್ವವಾಗಿರ್ತಕ್ಕಂಥ ವಿದ್ಯೆ. ಇನ್ನೊಂದು ವಿಟಪಿ ಎಂದರೆ ವಿಟಪಿ ಮಾಲ್ಯಧಾರಿಣ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ವಿಟಪಿಯನ್ನು ಉಪಯೋಗಿಸುವಾಗ ಕೋತಿಗಳು ಅಂತ. ವಿಟಪಿ ಅಂದರೆ ಕೋತಿಗಳು. ಅದು ಬಳ್ಳಿಗಳನ್ನ ಮಾಲೆಯಂತ ಹಾಕಿಕೊಂಡು ಓಡಾಡುವಂತಹ ವಿಟಪಿಗಳು, ಕೋತಿಗಳು ಅಂತ. ಇಲ್ಲಿ ಇನ್ನೊಂದು ಅರ್ಥ ತೆಗೆದುಕೊಂಡ್ರೆ ವಾದಿಗಳನ್ನ ಕೋತಿಗಳು ಕುಣಿಸ್ತಂಗೆ ಕುಣಿಸ್ಬಿಡೋರು ಅಂತ. ಅದೊಂದು ಇಡಿಯಂ ಕನ್ನಡದಲ್ಲಿ, ಕೋತಿ ಕುಣಿಸ್ತಂಗೆ ಕುಣಿಸ್ತೇನೆ ಅಂತ. ವಿಟಪಿ ಮಾಲ್ಯಧಾರಿಣ ಅಂತ. ವಿಟಪಿ ಪಾಟನ ಕ್ರೀಡನ ಕಠೋರ ಕುಟಾರ ಧಾರಯಾಮಾಣ ವಾಗ್ಗುಂಬಂ ಅಂತ ಇನ್ನೊಂದು ಅರ್ಥ ಹೇಳಬಹುದು. ಹರಿದಂತರ ವಿಸರ್ಪಿ ಯಶಃ ಕಾಶಾವನ ಪ್ರವರ್ತಿತ ಶಾಶ್ವತ ಶರತ್ ಸಮಯಾವತಾರಂ. ಎಲ್ಲ ದಿಕ್ಕುಗಳಲ್ಲಿ ಪಸರಿಸಿದಂತಹ ಕೀರ್ತಿ ಎನ್ನುವಂತಹ ಹುಲ್ಲಿನ ಕಾಡಿನಲ್ಲಿ ಉಂಟಾದ ಚಿರಕಾಲದ ಶರತ್ಕಾಲದ ಅವತಾರವುಳ್ಳವರು ಅಂತ. ಮೊದಲೇ ಅಪೂರ್ವವಾಗಿರ್ತಕ್ಕಂತಹ ಉದ್ಯಾನವನ ಹುಲ್ಲಿನಿಂದ ಕೂಡಿದ್ದು, ಅದರಲ್ಲೂ ಶರತ್ಕಾಲ ಬಂದು ಬಿಟ್ರೆ ಹೇಗಿರ್ತದೆ ಉದ್ಯಾನವನ? ಎಲ್ಲ ಕಡೆ ಹಸಿರಿನಿಂದ ಹೇಗೆ ತುಂಬಿರ್ತದೋ ಅಂತಹ ಉದ್ಯಾನವನದಂತಹ ಕೀರ್ತಿಯನ್ನು ಒಳಗೊಂಡವರು. ಅವರ ಕೀರ್ತಿ ಹೇಗಿತ್ತು ಶ್ರೀಪಾದರಾಜರದು ಅಂದ್ರೆ ಶರತ್ಕಾಲದಲ್ಲಿ ಹಸಿರಿನಿಂದ ತುಂಬಿದ ಉದ್ಯಾನವನದಷ್ಟು ವಿಸ್ತೃತವಾಗಿತ್ತು ಅಂತ. ಮತ್ತೆ ಇನ್ನೊಂದು ಅವನು ಹೇಳ್ತಾನೆ, ಇದು ಅದ್ಭುತ. ಪ್ರಾಯ ಇದಕ್ಕಿನ್ನ ಅದ್ಭುತವಾಗಿ ಶ್ರೀಪಾದರಾಜರನ್ನ ವರ್ಣಿಸ್ಲಿಕ್ಕಾಗಲ್ಲ. ಅವನು ಹೇಳ್ತಾನೆ, ಮಧ್ವಮುನಿ ರಹಸ್ಯ ನಿಕ್ಷೇಪ ಭಾಜನಂ ಇವ. ಶ್ರೀಪಾದರಾಜರು ಹೇಗಿದ್ರು ಅಂದ್ರೆ ಮಧ್ವಾಚಾರ್ಯರ ಮತಕ್ಕೆ ಅವರು ನಿಕ್ಷೇಪದಂತೆ ಅಂತ, ಟ್ರೆಷರಿ ಅಂತೀವಲ್ಲ, ಮಧ್ವಾಚಾರ್ಯರ ಮತ ಅನ್ನುವುದಕ್ಕೆ ನಿಕ್ಷೇಪದಂತೆ, ಭೂಗರ್ಭದಂತಿದ್ರು ಅಂತ. ಅದ್ಭುತ ಅದು. ನಿಕ್ಷೇಪದಂತಿದ್ರು, ಸಿದ್ಧಾಂತದ ರಹಸ್ಯದ ನಿಕ್ಷೇಪ, ಒತ್ತೆ ಪಾತ್ರೆ ಅಂತ, ಅದನ್ನು ಅಡಗಿಸಿಡುವಂತಹ ಹೊತ್ತೆಯ ಪಾತ್ರೆ ಅಂತಿದ್ರು ಅಂತ. ನಿಕ್ಷೇಪ ಭಾಜನಂ ಇವ ಅಂತ. ಅದನ್ನ ಭೂಮಿಯಲ್ಲಿ ಹಂಡೆಗಳ ಗಟ್ಟಲೆ ನಿಕ್ಷೇಪ ಸಿಗ್ತದೆ, ಭೂಮಿಗಳಲ್ಲಿ ಅದು ಸಿಗತ್ತೆ ನಿಕ್ಷೇಪ. ಅಂಥ ತಮ್ಮ ಎದೆಯಲ್ಲಿ ತಾವು ಆಚಾರ್ಯರ ಸಿದ್ಧಾಂತ ಅನ್ನುವಂಥ ನಿಧಿಯನ್ನ ಹುದುಗಿಸಿಕೊಂಡಿರುವ ಭೂಮಿಯಂತೆ ಕಾಣ್ತಾ ಇದ್ರು. ಆಮೇಲೆ ಧೈರ್ಯಸ್ಯ ಸಾಕ್ಷಾತ್ಕಾರಮಿವ. ಧೈರ್ಯ ಏನಾದರೂ ಮನುಷ್ಯನ ರೂಪವನ್ನ ತೆಗೆದುಕೊಂಡು ಏನಾದರೂ ಹೊರಗೆ ಬಂದರೆ ಹೇಗಿರ್ತದೆ, ಶ್ರೀಪಾದರಾಜರಂತಿರುತ್ತೆ ಅಂತ. ಅಂತಹ ಧೈರ್ಯಶಾಲಿಗಳು. ಧೈರ್ಯಂ ಧೈರ್ಯಸ್ಯ ಸಾಕ್ಷಾತ್ಕಾರಮಿವ. ಸದ್ಗುಣಗ್ರಾಮಸ್ಯ ಬಿರುದ ಪದ್ಯಂ ಇವ. ನಿರ್ದುಷ್ಟವಾಗಿರ್ತಕ್ಕಂಥ ಗುಣಗಳ ಸಮೂಹಕ್ಕೆ ಬಿರುದಿನ ಪದ್ಯದಂತಿರುವವರು ಅಂತ ಅರ್ಥ. ಅಂದ್ರೆ ಒಂದರ್ಥದಲ್ಲಿ ಗೂಡು ಅಂತ. ಈ ಹಕ್ಕಿಗಳೆಲ್ಲ ದಿನ ಬೆಳಗಾದ್ರೆ ಹೊರಗೆ ಹೋಗ್ತವೆ, ರಾತ್ರಿ ಆದ ತಕ್ಷಣ ತಿರುಗ ವಾಪಸ್ಸು ಬಿಡಿ ತಾವು ಅದೇ ಗೂಡಿಗೆ ಹಿಂಗೆ ವಾಪಸ್ಸು ಬರ್ತಾವೋ ಅದರಂತೆ ಬಿರುದಿನ ಪದ್ಯ. ಒಂದು ಎಲ್ಲ ಗುಣಗಳು ಅನ್ನುವುದನ್ನ ನೀವು ಮರ ಅಂತ ತೆಗೆದುಕೊಂಡು ಆ ಮರದೊಳಗೆ ಉತ್ಪನ್ನವಾಗಿರ್ತಕ್ಕಂಥ ಕೀರ್ತಿಗಳನ್ನು ಹಕ್ಕಿ ಅಂತ ತೆಗೆದುಕೊಂಡ್ರೆ ಅವೆಲ್ಲವೂ ಕಡೆಗೆ ಬಂದು ಮುಟ್ತಿದ್ದು ಶ್ರೀಪಾದರಾಜರನ್ನ ಅಂತ. ಅದಕ್ಕೆ ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷಸ್ವ ನಿದರ್ಶಯಂತಿ ಅಂತ ಹನುಮಂತ ದೇವರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯನ ಉದ್ಗಾರ ತೆಗಿತಾರೆ. ಹೆಚ್ಚು ಕಮ್ಮಿ ಅದೇ ಉದ್ಗಾರ. ಅಂದ್ರೆ ಲೋಕದಲ್ಲಿ ಆಗಿನ ಕಾಲದಲ್ಲಿ ಯಾವ ಅದ್ಭುತವಾಗಿರ್ತಕ್ಕಂಥ ನಿರ್ದುಷ್ಟವಾದ ಗುಣಗಳು ಅಂತಿದ್ವೋ ಅವೆಲ್ಲವೂ ಎಲ್ಲಿ ನೋಡಬೇಕು ಅಂದ್ರೆ ಶ್ರೀಪಾದರಾಜಲ್ಲಿ ನೋಡಬೇಕು. ಹೇಗೆ ಬಿರುದು ಕೊಡಬೇಕಾದ್ರೆ ಇದರಲ್ಲಿ ಶ್ರೀಪಾದರಾಜರಿದ್ದ ಹಾಗೆ
ಧೈರ್ಯದಲ್ಲಿ ಶ್ರೀಪಾದರಾಜರಿದ್ದಾಗೆ, ಸ್ಥೈರ್ಯದಲ್ಲಿ ಶ್ರೀಪಾದರಾಜರಿದ್ದಾಗೆ, ವಿದ್ಯೆಯಲ್ಲಿ ಶ್ರೀಪಾದರಾಜರಿದ್ದಾಗೆ, ಅಥವಾ ಕೀರ್ತಿಯಲ್ಲಿ ಶ್ರೀಪಾದರಾಜರಿದ್ದಾಗೆ ಅಂತ ಶ್ರೀಪಾದರಾಜರನ್ನೇ ಉದಾಹರಣೆ ಕೊಡೋದು, ಬೇರೆ ಉದಾಹರಣೆ ಇಲ್ಲವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಬಿರುದಿನ ಪದ್ಯದಂತಿದ್ದರು ಅಂತ. ಗಾಂಭೀರ್ಯ ಮದಾವಲಸ್ಯ ಆಲನಂ ಇವ, ಗಾಂಭೀರ್ಯ ಅನ್ನುವ ಆನೆಗೆ ಅಂಕುಶದಂತಿರುವವರು ಅಂತ ಶ್ರೀಪಾದರಾಜರು ಅತ್ಯಂತ ಗಂಭೀರ ಅವರು. ಅವರ ನೋಡೋಣ ಕೀರ್ತನೆಗಳನ್ನು, 2-3 ಕೀರ್ತನೆಗಳನ್ನು ನೋಡಬೇಕು ಅವರದ್ದು. ಅವರ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ನಿಮಗೆ ಒಂದು ಜಾಳಾದ ಪದಗಳು ಸಿಗುವುದೇ ಇಲ್ಲ. ಅತ್ಯಂತ ಗಂಭೀರವಾಗಿ ಮಾತಾಡ್ತಾರೆ. ಅತ್ಯಂತ ಹಾಸ್ಯ ಇದ್ರೂ ಕೂಡ ಅದನ್ನ ಗಂಭೀರದಿಂದಲೇ ಪ್ರಯೋಗ ಮಾಡುತ್ತಾರೆ. ಒಂದು ಶಬ್ದವೂ ಕೂಡ ಆ ಕಡೆಗೆ ಈ ಕಡೆ ಹೋಗೋದಿಲ್ಲ. ಅಷ್ಟು ಅದ್ಭುತ. ಏನು ಹೇಳಬೇಕೋ ನಿಖರವಾಗಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಚಿಕ್ಕ ಪದದಲ್ಲಿ ಹೇಳ್ತಾರೆ, ಚೊಕ್ಕ ಪದದಲ್ಲಿ ಹೇಳ್ತಾರೆ. ಅದು ಗಾಂಭೀರ್ಯ ಅನ್ನುವ ಆನೆಗೆ ಅಂಕುಶದಂತಿದ್ದವರು. ಮಹಾತ್ಮಾನಾಂ ಹಿರಿಯ ಚೇತನರಾದ ಸಕೃತ್ ಒಮ್ಮೆ ಆಕರ್ಣಿತ ನಿಜಾಗಮನ ಪ್ರಸಂಗ ಪುಲಕಿತ ಮಾನಸಂ. ಯಾರು ಹಿರಿಯ ಚೇತನರಾಗಿದ್ದಾರೋ ಅವರೆಲ್ಲ ಒಮ್ಮೆ ಇವರನ್ನು ನೋಡಬೇಕು ಅಂತ ಬರ್ತಿದ್ರಂತೆ. ಯಾಕೆ ನೋಡಬೇಕು ಅಂತ ಬರ್ತಿದ್ರು? ಅವರ ಕೀರ್ತಿಯನ್ನ ಕೇಳಿರ್ತಿದ್ರು. ಅವರ ಕೀರ್ತಿಯನ್ನ ಕೇಳಿದ ಮೇಲೆ ನಿಜಾಗಮನ ಪ್ರಸಂಗ ಪುಲಕಿತ ಮಾನಸಂ, ಅದನ್ನು ಕೇಳಿ ಪುಲಕಿತ ಮಾನಸರಾಗಿ, ರೋಮಾಂಚಿತ ಪುಲಕಿತ ಗಾತ್ರರಾಗಿ ಇವರನ್ನು ನೋಡಬೇಕು ಅಂತ ಬರ್ತಿದ್ರು. ಸಾಧಾರಣಕ್ಕೆ ಏನಾಗುತ್ತೆ ಗೊತ್ತಾ, ನಾವು ಕೇಳಿರೋದೊಂದು ನೋಡೋದೊಂದು ಆಗಿಬಿಡ್ತದೆ ಪ್ರಪಂಚದಲ್ಲಿ. ಯಾರೋ ಏನೋ ಹೇಳಿರ್ತಾರೆ, ಅವ್ರ ಬಗ್ಗೆ ಕೇಳಿರ್ತೇವೆ, ಬಹಳ ಸಂತೋಷವಾಗಿ ನೋಡಬೇಕು ಅಂತ ಹೋಗ್ತೇವೆ. ನೋಡಿದ ತಕ್ಷಣ ಭ್ರಮನಿರಸನ ಆಗಿಬಿಡ್ತದೆ. ಅವ್ರು ಏನೋ ಹೇಳಿದ್ರು ಆಚಾರ್ಯ, ಏನೋ ಅನ್ಕೊಂಡು ಬಂದ್ಬಿಟ್ಟೆ, ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಅವ್ರು ಏನೋ ಹೇಳಿದ್ರು ಅಂತ. ಅದು ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾರೋ ಹೇಳಿದ್ರು, ಏನೋ ಕೇಳಿದ್ರು, ಅದನ್ನ ಏನೋ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾನೆ. ಅದನ್ನ ನೋಡಿದ ತಕ್ಷಣ ಅವನಿಗೆ ಭ್ರಮನಿರಸನ ಆಗಿಬಿಡ್ತದೆ. 90 ಭಾಗ ಕಲಿಯುಗದಲ್ಲಿ ಆಗೋದು ಹಂಗೆ. ಅವ್ರು ಹೇಳೋದೊಂದು, ಅಲ್ಲಿರೋದೊಂದು ಇರ್ತದೆ. ನೀವು ಒಂದ್ಸತಿ ಊಟ ಮಾಡ್ಬೇಕಾಚಾರ್ಯ ಅಲ್ಲೊಂದ್ಸತಿ ಆ ಮಠದಲ್ಲಿ ಊಟ ಮಾಡಿದ್ರೆ ಅಂತ ಹೇಳಿರ್ತಾರೆ ಅವರು. ಪಾಪ ಇವನೇನೋ ಅನ್ಕೊಂಡು ಬಂದಿರ್ತಾನೆ. ನಾನೇನು ಹೇಳಿದ್ದು, ಒಂದ್ಸತಿ ಆ ಮಠದಲ್ಲಿ ಊಟ ಮಾಡಿದ್ರೆ ಅಂತ ಹೇಳಿದೆ, ಮುಂದೆ ಏನಾರು ಹೇಳದ್ನ, ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಏನಾರು ಹೇಳದ್ನ ಅಂತ ತಿರುವಾಕೊಂಡ್ಬಿಡೋದು ಅಂತ. ಹಾಗೆ ನಾವು ಅನ್ಕೊಂಡು ಹೋಗೋದೊಂದು, ಅದಾಗೋದೊಂದು ಆಗಿರ್ತದೆ. ಆದರೆ ಶ್ರೀಪಾದರಾಜರನ್ನು ನೋಡಕ್ ಬಂದವರು ಅನ್ಕೊಳ್ಳೋರಂತೆ ನಾವು ಕೇಳಿದ್ದು ತುಂಬಾ ಕಮ್ಮಿ. ಶ್ರೀಪಾದರಾಜರನ್ನ ವಾಕ್ಯದಲ್ಲಿ ಕಟ್ಟಿಡುವಂತಹ, ಮಾತಿನಲ್ಲಿ ಅವರನ್ನು ವರ್ಣಿಸುವಂತಹ ಇನ್ನೊಬ್ಬ ಕವಿ ಜಗತ್ತಿನಲ್ಲಿ ಹುಟ್ಟಲಿಲ್ಲ. ನಾವು ಕೇಳಿದ್ದು ತುಂಬಾ ಕಮ್ಮಿಯಪ್ಪ. ಲಕ್ಷ್ಮೀನಾರಾಯಣ ಯೋಗಿನಂ ಆಸಾಧ್ಯ ಭಕ್ತ್ಯಾಂ ಪ್ರಾಣಸೀತ್, ಅದಕ್ಕೋಸ್ಕರ ನಾವು ಕೇಳಿದ್ದು ತುಂಬಾ ಕಮ್ಮಿ. ಬಹಳ ಎತ್ತರದವರು, ಎತ್ತರವಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರು ಶ್ರೀಪಾದರಾಜರು. ಅವರನ್ನು ನಾವು ವರ್ಣಿಸ್ಲಿಕ್ಕೆ ಆಗಲ್ಲ. ಏನ್ ಮಾಡಬಹುದು ಅಂದ್ರೆ ಒಂದು ನಮಸ್ಕಾರ ಮಾಡಬಹುದು ಅಂತ. ಭೂಯಿಷ್ಟಾಂತೇನ ಮೌಕ್ತಿಂವದೇಮ ಅಂತ ಅವರನ್ನು ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗಿಬಿಡೋರು. ಹಾಗಿದ್ರು ಶ್ರೀಪಾದರಾಜರು ಅಂತ ಶ್ರೀಪಾದರಾಜರ ಬಗ್ಗೆ ವಿಸ್ತೃತವಾದ ರೀತಿಯಲ್ಲಿ ಅವನು ವರ್ಣಿಸ್ತಾನೆ. ಇದೊಂದು ವಿಶೇಷ. ಅದು ಗುರುಪರಂಪರೆ, 2 ಗುರುಪರಂಪರೆ ಇದೆ ಇಲ್ಲಿ. ಆಚಾರ್ಯರು ಪದ್ಮನಾಭ ತೀರ್ಥರಿಗೆ ಅವರು ಪೀಠವನ್ನು ಕೊಟ್ಟಾಗ ಪದ್ಮನಾಭ ತೀರ್ಥರು ಆ ಮೂಲ ಪೀಠ ಮುಂದುವರಿಯಬೇಕು, ಮೂಲ ಆ ಒಂದು ಪರಂಪರೆ ಅಂತ ನರಹರಿ ತೀರ್ಥರಿಗೆ ಅವರು ಆಶ್ರಮವನ್ನ, ಆಚಾರ್ಯರಿಂದಲೇ ಆಶ್ರಮ ಪಡೆದಿದ್ರು ನರಹರಿ ತೀರ್ಥರು, ನಾವು ನೋಡಿದ್ದೇವೆ ಅದನ್ನ. ಅದಾದ ಮೇಲೆ ಅವರಿಗೆ ಪೀಠವನ್ನ ಒಪ್ಪಿಸಿದ್ರು ಪದ್ಮನಾಭ ತೀರ್ಥರು. ಇದಾದ ಮೇಲೆ ಆಚಾರ್ಯರೇ ಅವರಿಗೆ ಹೇಳಿದ್ರು, ನೀವು ನಿಮ್ಮ ಒಂದೊಂದು ಪರಂಪರೆಯನ್ನ ಪ್ರಾರಂಭ ಮಾಡಿ ಅಂತ. ಯಾಕಾಚಾರ್ರೆ, ಮುಂದೆ ಬರೋರೆಲ್ಲ ಹೊಡೆದಾಡ್ಕೊಂಡು ಸಾಯಿಲಿ ಅಂತಲ್ಲ, ಆ ಮಠ ಈ ಮಠ ಅಂತಂದ್ರೆ ಅದಕ್ಕಲ್ಲ. ಹೆಚ್ಚು ಬ್ರಾಂಚ್ ಇದ್ದಷ್ಟು ಆ ಬ್ಯಾಂಕಿಗೆ ಬೆಲೆ ಜಾಸ್ತಿ ಅಲ್ವಾ. ಈಗ ಯಾವುದೋ ಒಂದು ಬ್ಯಾಂಕ್, ICICI ಬ್ಯಾಂಕೋ HDFC ಬ್ಯಾಂಕೋ, ನಮ್ಮ ಮನೆ ಹತ್ರನೇ ಒಂದು ಬ್ರಾಂಚ್ ಇದೆ, ನಾವೇನ್ ಮೆಜೆಸ್ಟಿಕ್ ಹೋಗ್ಬೇಕಾಗಿಲ್ಲ, ಇಂದ್ರಾನಗರಕ್ಕೆ ಹೋಗ್ಬೇಕಾಗಿಲ್ಲಪ್ಪ, ಇಲ್ಲೇ ಕೆಲಸ ಮಾಡಿಸ್ಕೊಡ್ತೀವಿ ಅಂತ. ಆಚಾರ್ಯರ ಶಾಸ್ತ್ರವನ್ನ ಅತಿ ಸುಲಭವಾಗಿ ಜನಗಳಿಗೆ ತಲುಪಿಸುವುದಕ್ಕೆ ಒಂದೊಂದು ಪೀಠದ ಅವಶ್ಯಕತೆ ಇತ್ತು. ಎಲ್ಲ ಕಡೆ ಎಲ್ಲರೂ ಹೋಗ್ಲಿಕ್ಕಾಗಲ್ಲ. ಈಗ ನರಹರಿ ತೀರ್ಥರು ಒಂದು ಕಡೆ ಸಂಚಾರ ಮಾಡ್ತಿದ್ರೆ ಈ ಕಡೆ ಇರೋರಿಗೇನು, ದಕ್ಷಿಣದಲ್ಲಿರೋರ್ಗೇನು, ಉಡುಪಿ ಮಠ ಇದೆ ಆ ಕಡೆ, ಮಧ್ಯದಲ್ಲಿರೋರ್ಗೇನು, ದಕ್ಷಿಣಕ್ಕೆ ಉಡುಪಿ ಮಠ. ಅವರಷ್ಟು ಸಂಚಾರಕ್ಕೆ ಬರಲಿಲ್ಲ. ವಾದಿರಾಜರು ಅವತಾರ ಮಾಡಿ ಸಂಚಾರಕ್ಕೆ ಅಂತ ತೊಡಗಿಕೊಳ್ಳುವವರೆಗೂ ಉಡುಪಿಯಲ್ಲಿದ್ದ ಯಾವ ಸನ್ಯಾಸಿಗಳು ಕೂಡ ಪೀಠಾಧಿಪತಿಗಳು ಆ ವಿಸ್ತೃತವಾದ ಸಂಚಾರವನ್ನ ವಾದಿರಾಜ ನಂತರ ಮಾಡಿದ್ರು. ವಾದಿರಾಜರವರೆಗೂ ಅದು ಅಂತ ಸಂಚಾರ ಇಲ್ಲ. ಈ ಕಡೆ ಸಂಚಾರ ಮಾಡುವವರು ಇಲ್ಲಿ ಅವರು ಉತ್ತರ ಭಾರತದ ಕಡೆ ಸಂಚಾರ ಮಾಡಬೇಕು, ಉತ್ತರ ಕರ್ನಾಟಕದ ಕಡೆ ಸಂಚಾರ ಮಾಡಬೇಕು. ಅವರೆಲ್ಲ ಒಂದು ಕಡೆ ಸಂಚಾರ ಇರುವಾಗ ಇನ್ನೊಂದು ಕಡೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಬಿತ್ತುವುದು ಹೇಗೆ, ಅದಕ್ಕೆ ಅವರೇನ್ ಮಾಡುತ್ತಾರೆ, ಒಂದು ಪೀಠದ ಜೊತೆಗೆ ತಮ್ಮದೊಂದು ಪರಂಪರೆ ಸೃಷ್ಟಿ ಮಾಡುವುದು ಅಂತ. ಅದಕ್ಕೆ ಅವರು 4 ಜನ ಶಿಷ್ಯರು ಮಾಡಿದ್ರು. ಪದ್ಮನಾಭ ತೀರ್ಥರು ತಮ್ಮ ಒಂದು ಪರಂಪರೆ ಮಾಡಿದ್ರು, ನರಹರಿ ತೀರ್ಥರು ಪರಂಪರೆ ಮಾಡಿದ್ರು, ಅಕ್ಷೋಭ್ಯ ತೀರ್ಥರು ಪರಂಪರೆ ಮಾಡಿದ್ರು, ಮಾಧವ ತೀರ್ಥರು ಪರಂಪರೆ ಮಾಡಿದ್ರು. ಅದರಲ್ಲಿ ನರಹರಿ ತೀರ್ಥರ ನಾವು ಜೀವನ ಚರಿತ್ರೆ ನೋಡುವಾಗ ನೋಡಿದ್ದೇವೆ, 200 ವರ್ಷಗಳ ಕಾಲ ನರಹರಿ ತೀರ್ಥರ ಮಠ ಅದು ನಡೆದು ನಿಂತೋಯ್ತು, ಅದೊಂದು ಮಾತ್ರ. ಅದೇ
ಈ ಪದ್ಮನಾಭ ತೀರ್ಥರ ಪರಂಪರೆ ಇವತ್ತು ಶ್ರೀಪಾದರಾಜರ ಮಠ ಅಂತ ಪ್ರಖ್ಯಾತವಾಗಿದೆ. ಅಕ್ಷೋಭ್ಯ ತೀರ್ಥರ ಪರಂಪರೆ ಅಂತೂ ಎರಡು ಕವಲುಡಿಯಿತು. ಅದು ಬಾಳಗಾರು ಅಕ್ಷೋಭ್ಯ ತೀರ್ಥರ ಮಠ, ಕೂಡ್ಲಿ ಅಕ್ಷೋಭ್ಯ ತೀರ್ಥರ ಮಠ ಅಂತ ಎರಡು. ಇನ್ನ ಮಾಧವ ತೀರ್ಥರ ಮಠ ಅಂತೂ ತಂಬಿಹಳ್ಳಿ ಮಠ, ಅದು ಪ್ರಸಿದ್ಧವಾಗಿದೆ. ಇದಕ್ಕೆ ಈ ಪದ್ಮನಾಭ ತೀರ್ಥರು ನರಹರಿ ತೀರ್ಥರಿಗೆ ಪೀಠ ಒಪ್ಪಿಸಿದ ಮೇಲೆ ತಮ್ಮ ಇನ್ನೊಬ್ಬ ಶಿಷ್ಯರು ಲಕ್ಷ್ಮೀಧರ ತೀರ್ಥರು ಅಂತ ಅವರಿಗೆ ಆಶ್ರಮವನ್ನ ಕೊಡ್ತಾರೆ. ಲಕ್ಷ್ಮೀಧರ ತೀರ್ಥರ ಶಿಷ್ಯರಾಗಿ ಬಂದವರು ಸಂಕರ್ಷಣ ತೀರ್ಥರು, ಅದಾದ ಮೇಲೆ ಪರಶುರಾಮ ತೀರ್ಥರು ಅಂತ ಒಬ್ಬರು, ಅದಾದ ಮೇಲೆ ಆದಿರಾಜ ತೀರ್ಥರು ಅಂತ ಒಬ್ಬರು ಬರ್ತಾರೆ. ಆದಿರಾಜರ ತೀರ್ಥರ ಶಿಷ್ಯರಾಗಿ ಬಂದವರು ಸತ್ಯವ್ರತ ತೀರ್ಥರು. ಆ ಸತ್ಯವ್ರತ ತೀರ್ಥರಿಗೆ ಇನ್ನೊಬ್ಬ ಶಿಷ್ಯರು ಬಂದರು, ಅವರಿಗೂ ಆದಿರಾಜ ತೀರ್ಥರು ಅಂತಲೇ ಹೆಸರು. ಆದರೆ ಅವರ ಮೈಬಣ್ಣ ಬಂಗಾರದ ಮೈಬಣ್ಣ ಇತ್ತಂತೆ, ಬಂಗಾರದಂತೆ ಥಳ 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 ಉಳಿತಿದ್ರು. ಅದಕ್ಕೆ ಅವರನ್ನ ಸ್ವರ್ಣವರ್ಣ ತೀರ್ಥರು ಅಂತ ಕರೀತಿದ್ರು. ಅವರ ನಿಜವಾದ ಹೆಸರು ಆದಿರಾಜ ತೀರ್ಥರು ಅಂತ. ಅವರ ಮೈಬಣ್ಣ, ಅವರಿಗೆ ಬಂದ ಬಿರುದದು, ಅವರ ಮೈಬಣ್ಣ ಸ್ವರ್ಣದಂತೆ ಪ್ರಕಾಶಮಾನವಾಗಿತ್ತಾದ್ದರಿಂದ ಸ್ವರ್ಣವರ್ಣ ತೀರ್ಥರು. ಆವಾಗಿನ ಕಾಲದಲ್ಲಿ ಮಠಗಳ ಮಧ್ಯದಲ್ಲಿ ಹೇಗೆ ಸಾಮರಸ್ಯ ಇತ್ತು ಅನ್ನೋದು ನೋಡಬೇಕು. ಸ್ವರ್ಣವರ್ಣ ತೀರ್ಥರನ್ನ ಸತ್ಯವ್ರತ ತೀರ್ಥರು ಪುರುಷೋತ್ತಮ ತೀರ್ಥರ ಹತ್ರ ಕಳಿಸ್ತಾರೆ ವಿದ್ಯಾಭ್ಯಾಸಕ್ಕೆ. ಇಲ್ಲಿ ಅದು ನರಹರಿ ತೀರ್ಥರು ಆದ್ಮೇಲೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಕೃತ್ಪಾದರು, ವಿದ್ಯಾಧಿರಾಜ ತೀರ್ಥರು, ಅಲ್ಲಿ ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು, ಅದಾದ್ಮೇಲೆ ಪುರುಷೋತ್ತಮ ತೀರ್ಥರು. ಪುರುಷೋತ್ತಮ ತೀರ್ಥರ ಹತ್ರ ಕಳಿಸಿದ್ರು ನೋಡಿ. ಅಲ್ಲಿ ಸ್ವರ್ಣವರ್ಣ ತೀರ್ಥರು ಪುರುಷೋತ್ತಮ ತೀರ್ಥರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಎಲ್ಲ ಗೋಳುಗಳು ಹುಟ್ಟುಕೊಂಡಿದ್ದು ಇತ್ತೀಚೆಗೆ. ಅವಾಗೆಲ್ಲ ಸಾಮರಸ್ಯಗಳು ಚೆನ್ನಾಗಿತ್ತು. ವಿದ್ಯಾಪಕ್ಷಪಾತಿಗಳು ಪ್ರತಿಯೊಬ್ಬರು ಕೂಡ. ಅಲ್ಲಿ ವಿದ್ಯೆ ಇದೆ ಅಂದ್ರೆ ಅದು ಯಾವ ಮಠವಾಗಲಿ ಅವ್ರು ನೋಡ್ತಿರ್ಲಿಲ್ಲ. ವಿದ್ಯಾವಂತರು, ಜ್ಞಾನವಂತರು, ತಪೋವಂತರು ಅಂದ್ರೆ ಅವರ ಬಳಿಯಲ್ಲಿ ತಾವು ಪಾಠ ಹೇಳೋರು, ತಮ್ಮ ಶಿಷ್ಯರನ್ನು ಕಳಿಸೋರು. ಹೀಗೆ ಆ ಪುರುಷೋತ್ತಮ ತೀರ್ಥರು ಸ್ವರ್ಣವರ್ಣ ತೀರ್ಥರಿಗೆ ಪಾಠ ಹೇಳಿದರು. ಅದಾದ ಮೇಲೆ ಅವರು ವಾಪಸ್ಸು ತಿರುಗ ಶ್ರೀರಂಗಕ್ಕೆ ಬರ್ತಾರೆ. ಅವರ ಕಾರ್ಯಕ್ಷೇತ್ರ ಶ್ರೀರಂಗವಾಗಿತ್ತು. ಅವರು ಲಕ್ಷ್ಮೀಧರ ತೀರ್ಥರು ಹೆಚ್ಚಾಗಿ ಶ್ರೀರಂಗ ಕ್ಷೇತ್ರದಲ್ಲಿ ತಾವು ಸಂಚಾರ ಮಾಡುತ್ತಿದ್ದರು. ಶ್ರೀರಂಗ ಕ್ಷೇತ್ರವನ್ನೇ ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡಿದ್ರು. ಇದು ಇಲ್ಲಿ ನಡೆದಂತ ವಾತಾವರಣ. ಇದಾಗುವಾಗ ಏನಾಗಿದೆ, 1406 ಕ್ರಿಸ್ತಶಕ 1406 ಸ್ಥಳ ಅಬ್ಬೂರಿನ ಸ್ಥಳ, ಕಣ್ವಾ ನದಿಯ ತೀರ ನಾವು ನೋಡಿದ್ದೇವೆ. ಅಲ್ಲೊಬ್ಬ ಪುಣ್ಯ ದಂಪತಿಗಳು, ಶೇಷಗಿರಿಯಾಚಾರ್ಯ ಅಂತ, ಗಿರಿಯಮ್ಮ ಅಂತ ಪುಣ್ಯ ದಂಪತಿಗಳು, ಅವರು ಅಲ್ಲಿ ನಮ್ಮ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದ ಪುರುಷೋತ್ತಮ ತೀರ್ಥರ ಸೇವಾದಿಗಳನ್ನು ಮಾಡಿಕೊಂಡು ಇದ್ದಾರಲ್ಲಿ. ಮೂಲ ಗೋಪಿನಾಥ ಸ್ವಾಮಿ, ಮೂಲ ಗೋಪಾಲ ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಅಲ್ಲಿದ್ದರು. ಮಕ್ಕಳಿರಲಿಲ್ಲ, ಯಥಾ ಪ್ರಕಾರ ಅದು ನಡೀತದದು. ಅವರು ಮಕ್ಕಳಿರಲಿಲ್ಲ, ಆದ್ದರಿಂದ ಕೃಷ್ಣನ ಸೇವೆ ಮಾಡಿದರು. ಬಹಳ ಕಾಲಗಳ ಕಾಲ ಅವರು ಪಯೋವ್ರತಾದಿಗಳನ್ನು ಮಾಡಿದರು. ಎಲ್ಲ ಆಯಿತು. ಪುರುಷೋತ್ತಮ ತೀರ್ಥರಿಗೆ ಭಗವಂತ ಸೂಚನೆ ಕೊಟ್ಟಂತೆ, ನಾಳೆ ಅವರನ್ನು ಕರೆದು ಅವರಿಗೆ ತೀರ್ಥ ಪ್ರಸಾದವನ್ನು ಹಾಕಿಸಿ ಮಂತ್ರಾಕ್ಷತೆಯನ್ನು ಕೊಡು. ಕೃಷ್ಣನ ಸೇವೆ ಮಾಡುವಂತಹ ಅತ್ಯುತ್ತಮನಾದ ಒಬ್ಬ ಮಗ ಅವ್ರಿಗೆ ಉತ್ಪನ್ನನಾಗ್ತಾನೆ, ಧ್ರುವರಾಜರೇ ಅವತಾರ ಮಾಡಿ ಬರ್ತಾರೆ ಅಂತ. ಹಾಗಾಗಿ ಪುರುಷೋತ್ತಮ ತೀರ್ಥರವರನ್ನು ಕರೆಸಿಕೊಳ್ತಾರೆ, ಭಗವಂತನ ಪ್ರಸಾದವನ್ನು ಕೊಡ್ತಾರೆ, ಮಂತ್ರಾಕ್ಷತೆಯನ್ನು ಕೊಟ್ಟು ಪೂರ್ಣ ಫಲ ಕೊಟ್ಟು ಹೇಳ್ತಾರೆ, ನಿಮ್ಮ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿದ್ದಾನಪ್ಪ, ಸದ್ಯದಲ್ಲಿ ನಿಮಗೊಬ್ಬ ಸತ್ಕುಲ ಪ್ರಸೂತನಾದ ಮಗ ಆಗ್ತಾನೆ, ಕೃಷ್ಣನ ಸೇವೆ ಮಾಡುವಂತ ಮಗನೇ ಹುಟ್ಟು ಬರ್ತಾನೆ ಅಂತ ಅವರು ಹೇಳ್ತಾರೆ. ಅದಾದ ಮೇಲೆ ಅವರಿಗೆ 1406ನೇ ಇಸ್ವಿಯಲ್ಲಿ ಅವ್ರಿಗೊಂದು ಮಗು, ದಿವ್ಯನಾಗಿರ್ತಕ್ಕಂಥ ಒಂದು ಗಂಡು ಮಗು ಜನನವಾಗ್ತದೆ. ಸಾಕ್ಷಾತ್ ಧ್ರುವರಾಜರು ಅವತಾರ ಮಾಡಿ ಬಂದರು. ಅವರಿಗೆ ಲಕ್ಷ್ಮೀನಾರಾಯಣ ಅಂತಲೇ ಹೆಸರಿಡ್ತಾರೆ. ಭಗವಂತನ ಅನುಗ್ರಹದಿಂದ ಹುಟ್ಟಿತು ಮಗು, ಆದ್ರಿಂದ ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತಾರೆ. ಆ ಮಗುವಿಗೆ 2 ವರ್ಷ ಕೆಂಡಾಮಂಡಲ ಜ್ವರ ಬಂದ್ಬಿಡ್ತದೆ ಆ ಮಗುವಿಗೆ. ಇನ್ನೇನು ಆ ಮಗು ಬದುಕೋದೇ ಇಲ್ಲ ಅನ್ನುವ ಸ್ಥಿತಿ. ಅಷ್ಟು ಜ್ವರ, ಏನು ಮಾಡಿದ್ರು ಯಾವ ಔಷಧೋಪಚಾರಕ್ಕೂ ಬಗಲಿಲ್ಲ. ಕಡೆಗೇನು ಅಂದ್ರೆ ಎಲ್ಲ ಮುಗಿದ ಮೇಲೆ ಭಗವಂತನೇ ದಿಕ್ಕಲ್ವಾ, ಅದಕ್ಕೋಸ್ಕರ ಇವರು ಮೊದಲೇ ಅನ್ಕೊಂಡಿದ್ರು ತಮ್ಮ ಪುರುಷ ಪ್ರಯತ್ನ ಮಾಡಬೇಕು ಅಂತ ಮಾಡಿಸಿದ್ರು. ಆ ಮಗುವನ್ನ ತೆಗೆದುಕೊಂಡೋಗಿ ಪುರುಷೋತ್ತಮ ತೀರ್ಥರ ಪಾದಾರವಿಂದಕ್ಕೆ ಹಾಕಿಬಿಟ್ರಂತೆ. ನಿಮ್ಮ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಹುಟ್ಟಿದ ಮಗು, ನೀವೇ ಉಳಿಸ್ಕೊಡ್ಬೇಕು, ಅದಕ್ಕೇನಾಗಿದೆ ನೋಡ್ರಿ, ಯಾವ ಔಷಧೋಪಚಾರವೂ ಕೂಡ ಕೆಲಸ ಮಾಡುತ್ತಿಲ್ಲ, ದಯವಿಟ್ಟು ಅನುಗ್ರಹ ಮಾಡಿ ಅಂತ ಹೇಳಿದಾಗ ಆ ಲಕ್ಷ್ಮೀನಾರಾಯಣನ ಹತ್ರ, ಆ ಮಗುವಿನ ಹತ್ರ ಬರ್ತಾರೆ ಪುರುಷೋತ್ತಮ ತೀರ್ಥರು. ಅದನ್ನೆತ್ತುಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡ್ರಂತೆ. ಅವ್ರು ಗೊತ್ತಾಯಿತು. ಭಗವಂತನ ನಿರ್ಮಾಲ್ಯ ತೀರ್ಥವನ್ನ ತೆಗೆದರು, ಆ ಮಗುವಿಗೆ ಕೂಡಿಸಿದ್ರು. ಆ ನಿರ್ಮಾಲ್ಯ ತೀರ್ಥವನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು. ಅವ್ರು ಹೇಳಿದರು, ಇದೊಂದು ಸಣ್ಣ ಅಪಮೃತ್ಯು ಇತ್ತಪ್ಪ, ಇದೊಂದು ಪ್ರಾರಬ್ಧ ಕರ್ಮ ವಶ ಬಂದಿತ್ತು, ದೈವಯೋಗದಿಂದ ನಿರ್ಮಾಣವಾಯಿತು. ಇವತ್ತಿನಿಂದ ಈ ಮಗು ಇನ್ಯಾವ ರೋಗಕ್ಕೂ ತುತ್ತಾಗುವುದಿಲ್ಲ. ಜ್ವರ ಅಲ್ಲ, ಯಾವ ರೋಗಕ್ಕೂ ತುತ್ತಾಗುವುದಿಲ್ಲ. ಪೂರ್ಣ ಆಯುಸ್ಸು ಈ ಮಗು
ಪರಿಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಜೀವನ ಮಾಡುತ್ತದೆ. ಯೋಚನೆ ಮಾಡಬೇಡ. ಇನ್ನು ಈ ಮಗುವಿಗೆ ಯಾವ ಕಾಯಿಲೆಗಳು ಬರುವುದಿಲ್ಲ, ಯಾವ ರೋಗ ರುಜಿನಾದಿಗಳು, ದಾರಿದ್ರ್ಯ ಯಾವುದು ಬರುವುದಿಲ್ಲ, ತಗೊಂಡು ಹೋಗು ಅಂತ ಹೇಳಿದ್ರಂತೆ. ಆ ಮಗುವನ್ನ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋದ್ಮೇಲೆ ಆ ಮಗು ದಿವಿನಾದ ರೀತಿಯಲ್ಲಿ ಬೆಳಿಲಿಕ್ಕೆ ಪ್ರಾರಂಭ. ಆ ಮಗುವಿಗೆ 6 ವರ್ಷ ಆಗಿದೆ. 6 ವರ್ಷ ಆಗಿದ್ದಾಗ ಆಗಿನ ಕಾಲದಲ್ಲಿ ತಂದೆ ಏನ್ ಪಾಠ ಹೇಳಬೇಕೋ ಹೇಳ್ತಾ ಇದ್ರು. ಅಷ್ಟರೊಳಗೆ ಇವರ ದೊಡ್ಡಮ್ಮನ ಮಗ, ಲಕ್ಷ್ಮೀನಾರಾಯಣನ ದೊಡ್ಡಮ್ಮನ ಮಗ, ಲಕ್ಷ್ಮೀನಾರಾಯಣನ ತಾಯಿ ಗಿರಿಯಮ್ಮ, ಅವರ ಅಕ್ಕನ ಮಗನಿಗೆ ಅಲ್ಲಿ ಸನ್ಯಾಸಾಶ್ರಮ ಕೊಟ್ಟು ಅವರಾಗಲೇ ಬ್ರಹ್ಮಣ್ಯ ತೀರ್ಥರು ಅಂತ ಅವರಾಗಲೇ ಅಲ್ಲಿ ಆಶ್ರಮ ಸ್ವೀಕಾರ ಮಾಡಿದ್ರು. ಹೆಂಗೂ ಪೂರ್ವಾಶ್ರಮದ ಅಣ್ಣ ತಾನೆ, ಅದಕ್ಕೋಸ್ಕರ ಅವರ ಜೊತೆಯಲ್ಲಿ ಪುರುಷೋತ್ತಮ ತೀರ್ಥರು ಇವರಿಗೂ ಪಾಠ ಹೇಳ್ತಾ ಇದ್ರು, ಅವ್ರಿಗೂ ಪಾಠ ಹೇಳ್ತಾ ಇದ್ರು. ಬೆಳಗ್ಗೆ ಪಾಠ ಕಲಿಯೋದು, ಅದಾದ ಮೇಲೆ ಗೋವುಗಳನ್ನ ಕಾಯೋದು, ಗೋವಿನ ಹಿಂಡಿನ ಮಧ್ಯದಲ್ಲಿ ಕಾಲ ಕಳೆಯೋದು, ಇದು ನಡೀತಾ ಇದೆ. ಇಷ್ಟರ ಮಧ್ಯದಲ್ಲಿ ಒಮ್ಮೆ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಬಂದರು ಅಂತ ಅಲ್ಲಿ ಕಥೆ ಇರೋದು ಅಲ್ವಾ. ಸಾಯಂಕಾಲೇ ಕದಾಚಿತ್ ಗುಣಗಣ ಭರಿತೆ ಸ್ವರ್ಣ ವರ್ಣೇ ಯತೀಂದ್ರೆ ಅಂತ ಪ್ರಾರಂಭವಾಗತ್ತೆ. ಶ್ರೀಕಾಂತ ತೀರ್ಥರು ರಚನೆ ಮಾಡಿದ ಶ್ರೀಪಾದರಾಜರ ಅಷ್ಟಕ. ಯಾಕೆ ಬಂದರು ಅಂತ ಯಾರು ಹೇಳಲ್ಲ ಅಲ್ಲ. ಅಲ್ಲಿ ಶ್ರೀರಂಗದಲ್ಲಿದ್ದಂತಹ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿಗೆ ಯಾಕೆ ಬಂದರು ಹೇಳಿಬಿಡ್ಬೋದು, ತೀರ್ಥಯಾತ್ರೆ ಪ್ರಕಾರ ಬಂದರು, ಅದಲ್ಲ ಕಥೆ. ಏನೇ ಹೇಳಿದ್ರು ಪ್ರಮಾಣಬದ್ಧವಾಗಿ ಹೇಳಬೇಕು ಅಂತ, ಸುಮ್ಮನೆ ಹೆಂಗೋ ಅಂದ್ರೆ ಹಂಗೆ ಹೇಳೋದಲ್ಲ. ಯಾಕೆ ಬಂದರು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಮಧುರಾ ವಿಜಯ ಅನ್ನುವ ಗ್ರಂಥಕ್ಕೆ ಹೋಗಬೇಕು. ಯಾವುದದು ಮಧುರಾ ವಿಜಯ ಅಂತ ನೀವು ಕೇಳಬಹುದು. ಹಕ್ಕ ಬುಕ್ಕ ಅಂತ ಇಬ್ಬರಿದ್ರಲ್ಲ, ವಿಜಯನಗರವನ್ನ ಸಂಸ್ಥಾಪನೆ ಮಾಡಿದ ದೊರೆಗಳು, ವಿದ್ಯಾರಣ್ಯರ ಅನುಗ್ರಹ, ಆಮೇಲೆ ಅಕ್ಷೋಭ್ಯ ತೀರ್ಥರ ವರಪ್ರಸಾದದಿಂದ ಏನು ವಿಜಯನಗರ ಸಂಸ್ಥಾಪನೆ ಆಯಿತು. ಆ ಹಕ್ಕರಾಯನ ಜೊತೆಯಲ್ಲಿ ಅವನ ತಮ್ಮ ಬುಕ್ಕರಾಯ ಅಂತಿದ್ದ. ಆ ಬುಕ್ಕರಾಯನಿಗೆ ಒಬ್ಬ ಮಗ ಕೆಂಪರಾಯ ಅಂತ ಅವನ ಹೆಸರು, ಬುಕ್ಕರಾಯನ ಮಗ. ಅವನ ಹೆಂಡತಿ ಹೆಸರು ಗಂಗಾದೇವಿ ಅಂತ. ಅವಳು ರಚನೆ ಮಾಡಿದ್ದು ಮಧುರಾ ವಿಜಯ. ಇವತ್ತು ಪ್ರಿಂಟ್ ಆಗಿದೆ ಅದು ಮಧುರಾ ವಿಜಯ. ಅವಳು ತನ್ನ ಗ್ರಂಥದಲ್ಲಿ ಈ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾಳೆ. ನೀವು ಅಲ್ಲಿಂದ ತಗೋಬೇಕಿಲ್ಲ, ಅರ್ಥವೇ ಆಗಲ್ಲ. ಏನಾಗಿತ್ತು ಆಗ ಅಂದ್ರೆ, ಇಡೀ ಯವನರು ಶ್ರೀರಂಗವನ್ನ ಆಕ್ರಮಣ ಮಾಡಿಬಿಟ್ಟಿದ್ರು. ಇಡೀ ಶ್ರೀರಂಗ ಯವನರ ಹತೋಟಿಗೆ ಹೋಗಿಬಿಡ್ತು. ಯಾವ್ಯಾವುದೋ ದೇವಸ್ಥಾನಗಳನ್ನು ಒಡೆಯೋದು, ಅಲ್ಲಿದ್ದ ಗುರುಕುಲಗಳಿಗೆ ಬೆಂಕಿ ಕೊಡೋದು, ಗ್ರಂಥಾಲಯಗಳನ್ನ ಸುಡೋದು. ಅವ್ರದ್ದೇನು ಇನ್ನೇನಿಲ್ಲ. ಯವನರು ಎಲ್ಲಾದ್ರೂ ಕೂಡ ದಾಳಿ ಮಾಡಿದ್ರು ಅಂದ್ರೆ ಹೊಡಿ ಬಡಿ ಕಡಿ, 3 ಅವರ ಮಂತ್ರ, ಇನ್ನೇನಿಲ್ಲ. ಇನ್ನೇನು ಪ್ರಬುದ್ಧಮಾನಕ್ಕೆ ತರೋದು ಇನ್ಯಾವುದು ಏನೂ ಇಲ್ಲ, ಯಾವುದೂ ಇಲ್ಲ. ಹೊಡೆಯೋದು, ಬಡಿಯೋದು, ಕಡಿಯೋದು, ಸುಡೋದು ಅಷ್ಟೇ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ, ನಮ್ಮ ರಾಜಕಾರಣಿಗಳು ಗೊತ್ತಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಏನು ಅಂದ್ರೆ, ಬ್ರಾಹ್ಮಣರೊಬ್ಬರನ್ನ ಹಾಳು ಮಾಡಿಬಿಟ್ರೆ ಪ್ರಪಂಚ ಇಡೀ ನಮ್ಮ ಕೈಗೆ ಬಂದು ಬಿಡ್ತದೆ ಅಂತ ಗೊತ್ತಿದೆ. ಅದಕ್ಕೆ ಆದಷ್ಟು ಬ್ರಾಹ್ಮಣರಿಗೆ ಆಕಾರವಾಗಿರ್ತಕ್ಕಂಥದ್ದೇನು ಗ್ರಂಥಗಳು. ಅವ್ರಿಗಿರೋದೇ ವಿದ್ಯಾಬಲ, ಇನ್ಯಾವ ಬಲವೂ ಇಲ್ಲ. ಅದಕ್ಕೆ ವಿದ್ಯಾಬಲ ಅವ್ರಿಗೆ ಸಿಗದೇ ಇದ್ದಂತೆ ಮಾಡಬೇಕು. ಅದಕ್ಕೆ ಏನೊಂದು ಗ್ರಂಥಗಳನ್ನು ಸುಡೋದು, ಗುರುಕುಲಗಳನ್ನು ಹಾಳು ಮಾಡೋದು. ಗುರುಕುಲಗಳು 1250 ಗುರುಕುಲ ಇತ್ತಂತೆ ಶ್ರೀರಂಗದಲ್ಲಿ. ಅವಳು ಬರೀತಾಳೆ, 1250 ಗುರುಕುಲ ಶ್ರೀರಂಗದಲ್ಲಿ, ಒಂದು ಗುರುಕುಲ ಇಲ್ಲದೆ ಇದ್ದಂತೆ ಮಾಡಿಬಿಟ್ರು. ಅವ್ರು ಹಂಗೆ ಮಾಡ್ತಾರೆ. ಇದಾದಾಗ ಏನಾಯಿತು ಅಂದ್ರೆ, ಯಾರ್ಯಾರು ಶ್ರೀರಂಗದಲ್ಲಿದ್ದರೋ ಅವರೆಲ್ಲ ಶ್ರೀರಂಗ ಬಿಟ್ಟು ಹೋಗಲೇಬೇಕಾಯ್ತು. ಅವರ ದಾಳಿ ತಡೀಲಿಕ್ಕಾಗಲಿಲ್ಲ. ಯಾರ್ಯಾರು ಶ್ರೀರಂಗ ಬಿಟ್ಟು ಹೋದರೋ ಅವರಿಗೆ ತೆರೆದ ಬಾಹುವಿನಿಂದ ಅವರಿಗೆ ಸ್ವಾಗತ ಕೊಟ್ಟದ್ದು ತಿರುಪತಿ. ಯಾಕೆ ತಿರುಪತಿ ಅಂತ ಹೇಳಿದ್ರೆ, ನಾನು ಹೇಳಿದ್ದೇನೆ, ಯಾವ ಕಾರಣಕ್ಕೂ ಯವನರು ತಿರುಪತಿಗೆ ಹೋಗುವುದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ, ಅಲ್ಲಿ ವರಾಹದೇವರಿದ್ದಾರೆ. ಅವ್ರಿಗೆ ಹಂದಿ ಅಂದ್ರೆ ಆಗಲ್ಲ. ಅವ್ರಿಗೆ ಮುಸಲ್ಮಾನರಿಗೆ ಹಂದಿ ಅಂದ್ರೆ ಆಗಲ್ಲ. ಸುವರ್ ಅಂತ ಯಾರು ಬೈದು ಬಿಟ್ರೆ ತಲೆ ತೆಗೆದು ಕೆಳಗಡೆ ಇಟ್ಬಿಡ್ತಾರೆ. ಅವ್ರು ಇನ್ನೇನಾರು ಬೈದು ತಡ್ಕೋತಾರೆ. ಯಾರೋ ಸುವರ್ ಅಂತ ಬೈದ್ರೆ ತಲೆ ತೆಗೆದು ಕೆಳಗಡೆ ಇಟ್ಬಿಡ್ತಾರೆ. ಅವ್ರು ಹಂದಿ ಇರುವ ಜಾಗಕ್ಕೆ ಹೋಗಲ್ಲ. ನಮ್ಮಪ್ಪ ಅಲ್ಲಿ ಭೂವರಾಹ ಸ್ವಾಮಿಯಾಗಿ ನಿಂತಿದ್ದಾನೆ, ಅದಕ್ಕೆ ಅವ್ರು ತಿರುಪತಿಗೆ ಹೋಗಲ್ಲ. ಇಡೀ ಭಾರತದ ಇತಿಹಾಸ ತೆಗೆದುಕೊಂಡು ಬಂದ್ರೆ ಅವ್ರು ಎಲ್ಲ ಕಡೆ ದಾಳಿ ಮಾಡಿದ್ದಾರೆ, ತಿರುಪತಿಯನ್ನ ದಾಳಿ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲೇ ದಾಳಿ ಆದ್ರೂ ನಮ್ಮವ್ರು ಹೋಗಿ ತಿರುಪತಿಯಲ್ಲಿ ಕೊಡ್ತಿದ್ರು. ಹಾಗೆ ಸ್ವರ್ಣವರ್ಣ ತೀರ್ಥರು ತಿರುಪತಿಯಲ್ಲಿ ಹೋಗಿ ಕೂತಿದ್ರಂತೆ. ತಮ್ಮ ಮೂಲ ದೇವರುಗಳನ್ನು ತೆಗೆದುಕೊಂಡು, ಅವೆಲ್ಲವನ್ನ ತೆಗೆದುಕೊಂಡು, ಪಟ್ಟದ ದೇವರನ್ನು ತೆಗೆದುಕೊಂಡು ಅಲ್ಲೋ ಕೂತಿದ್ರು. ಇದು ಹೀಗಾಗುವಾಗ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇದಾದಾಗ ಅವ ಬುಕ್ಕರಾಯ, ಅವನಿಗಿದು ಗೊತ್ತಾಯಿತು. ನೋಡಿ, ಆಗಿನ ಕಾಲದಲ್ಲಿದ್ದ ದೊರೆಗಳು ಶ್ರೀರಂಗ ಕೈತಪ್ಪಿ ಹೋಗಿದೆ, ಹಿಂದೂಗಳ ಕೈತಪ್ಪಿ ಹೋಗಿದೆ ಅಂತ ಗೊತ್ತಾಯಿತು. ಅವ ನೇರವಾಗಿ ತಿರುಪತಿಗೆ ಬರ್ತಾನೆ. ಬುಕ್ಕರಾಯ ತಿರುಪತಿಗೆ ಬಂದು ಅಲ್ಲಿ ಸ್ವರ್ಣವರ್ಣ ತೀರ್ಥರಿದ್ರು, ಅವರಿಗೆ ನಮಸ್ಕಾರ ಮಾಡಿದ. ಸ್ವಾಮಿ, ಕಾಲ ವ್ಯತಿರಿಕ್ತ ಆದಾಗ, ಈಗಾಗಿದೆಯಲ್ಲ ಹಂಗೆ, ಕಾಲ ವ್ಯತಿರಿಕ್ತ ಆದಾಗ ಅಯೋಗ್ಯರೇ ಮೆರೀತಾರೆ. ಆದರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯೋಗ್ಯರಿಗೆ ತಿರುಗ ವಾಪಸ್ ಕಾಲ ಬರ್ತದೆ. ನಾವು ಮಾಡಿಕೊಂಡಂತ ಸಣ್ಣ ಸಣ್ಣ ಎಡವಟ್ಟುಗಳಿಂದ ಅಥವಾ ನಮ್ಮ ಪ್ರಾರಬ್ಧ ಏನಿದೆಯೋ ಅದರ ಪ್ರಕಾರ ಎಷ್ಟೋ ಸತಿ ದೈತ್ಯ ಶಕ್ತಿಗಳು ಮೆರೀಲಿ. ಆದರೆ ಅಂಥ ಸಮಯದಲ್ಲೂ ಕೂಡ ಭಗವಂತ ನಮ್ಮ ಕೈ ಬಿಡುವುದಿಲ್ಲ. ಯಾವುದಾದರೂ ಒಂದು
ರೀತಿಯಲ್ಲಿ ನಮ್ಮನ್ನ ಕಾಪಾಡ್ತಾನೆ. ಅದಕ್ಕೇನು ಅಂದ್ರೆ, ನಾನು ಈಗ ವಿಜಯನಗರ ಸಂಸ್ಥಾಪನೆಯಾಗಿದೆ, ಈಗ ನನ್ನ ಬಳಿಯಲ್ಲಿ ಬಲವತ್ತರವಾಗಿರ್ತಕ್ಕಂತಹ ಸೈನ್ಯ ಇದೆ, ನನ್ನ ಬಳಿಯಲ್ಲಿ ಪ್ರಾಣ ಕೊಟ್ಟು ಹೋರಾಡಬಲ್ಲಂತಹ ಸಾವಿರಾರು ಜನ ಪದಾತಿಗಳಿದ್ದಾರೆ. ಇದರ ಜೊತೆಗೆ ಅವರ ಅಳಿಯ ಒಬ್ಬ ಇದ್ದ, ಗೋಪಣ್ಣ ಅಂತ ಅವನ ಹೆಸರು. ಅವನ ಅಳಿಯ ಅಂದರೆ ಬುಕ್ಕರಾಯನ ಮಗ ಇವನು ಯಾರು, ಕೆಂಪರಾಯ ಅಂತಿದ್ದ. ಕೆಂಪರಾಯನ ಹೆಂಡತಿ ಗಂಗಾದೇವಿಯ ಅಳಿಯವ ಅವ ಗೋಪಣ್ಣ ಅಂತ ಅವನ ಹೆಸರು. ಆ ಗೋಪಣ್ಣ ಅನ್ನುವನೇನಿದ್ದಾನೆ ಅವನು ಬಹಳ ಅದ್ಭುತವಾಗಿರ್ತಕ್ಕಂಥ ಸೇನಾಧಿಪತಿ. ಅವನನ್ನ ನಾನು ನಿಯೋಗ ಮಾಡುತ್ತೇನೆ. ಅವನು ಹೋದ ಕಡೆ ಗೆದ್ದು ಬಂದಿದ್ದಾನೆ, ಅವನು ಸೋತು ಬಂದಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ನನಗೊಂದು ಸೇವೆಗೆ ಅವಕಾಶ ಕೊಡಿ. ನಿಮ್ಮ ಮಂತ್ರಾಕ್ಷತೆಯ ಬಲ ನನಗೆ ಗೊತ್ತಿದೆ, ನೀವು ಮಂತ್ರಾಕ್ಷತೆಯನ್ನು ಕೊಡಿ, ನಾನು ಅದನ್ನು ತೆಗೆದುಕೊಂಡು ಹೋಗಿ ಗೋಪಣ್ಣನ ನೇಮನ ಮಾಡಿ ಇಡೀ ಶ್ರೀರಂಗವನ್ನ ಯವನ ಮುಕ್ತರನ್ನಾಗಿ ಮಾಡಿ ನಿಮಗೆ ಬಂದು ಆಮೇಲೆ ಸುದ್ದಿಯನ್ನು ಹೇಳುತ್ತೇನೆ ಅಂತ ಹೊರಡ್ತಾನೆ ಅಲ್ಲಿಂದ. ಅವ ಬಂದು ಕೆಂಪರಾಯನಿಗೆ ಹೇಳಿದ, ಕೆಂಪರಾಯ ಗೋಪಣ್ಣನಿಗೆ ಹೇಳಿದ. ಗೋಪಣ್ಣ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ತಾನು ಶ್ರೀರಂಗವನ್ನ ಮುತ್ತುತ್ತಾನೆ. ಅವನಿಗಿದ್ದದ್ದು ದೈವಬಲದ ಮುಂದೆ ಇನ್ನೊಂದು ಬಲ ಇಲ್ಲ. ಶ್ರೀರಂಗವನ್ನ ಮುತ್ತಿ ಇಡೀ ಶ್ರೀರಂಗವನ್ನ ಯವನರಿಂದ ಮುಕ್ತ ಮಾಡಿಬಿಟ್ಟ. ಯವನರು ಯಾರ್ಯಾರಿದ್ರು ಎಲ್ಲರನ್ನ ಸವರಿ ಹಾಕಿದ. ಕೆಲವರು ಓಡಿ ಹೋದರು. ಇನ್ನೊಮ್ಮೆ ಯಾರು ಯವನರು ಶ್ರೀರಂಗದ ಹತ್ರ ಬರಬಾರ್ದು, ಅದೇ ಕೊನೆ ನೋಡ್ರಿ. ಅದಾದ್ಮೇಲೆ ಇನ್ಯಾರು ಯವನರು ಶ್ರೀರಂಗದ ಹತ್ರ ಬರಲಿಲ್ಲ. ನಿಜವಾಗಿ ನಮ್ಮ ಭಾರತಾಂಬೆ, ಅದರಲ್ಲೂ ಕೂಡ ನಮ್ಮ ಕನ್ನಡದ ಭುವನೇಶ್ವರಿ ನಮ್ಮ ಮೇಲೆ ಏನು ಅನುಗ್ರಹ ಮಾಡಿದ್ದಾಳೆ ಅಂದ್ರೆ, ಇಡೀ ಉತ್ತರ ಭಾರತವನ್ನಾಳಿದ್ರು ಯವನರು. ಅವರು ದಕ್ಷಿಣ ಭಾರತದ ಕಡೆ ಬರ್ಲಿಕ್ಕೆ ಆಗಲಿಲ್ಲ. ಯಾರೋ ಟಿಪ್ಪು ಸುಲ್ತಾನ್ ಅಂತ ಅಯೋಗ್ಯ ಆಮೇಲೆ ಬಂದ ಮೋಸದಿಂದ ಅಂತ ಬಿಟ್ಬಿಟ್ರಿ. ಅದಾದ್ಮೇಲೆ ಅಲ್ಲಿಂದ ಯಾರು ಬರ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಷ್ಟು ಗಟ್ಟಿಮುಟ್ಟಿ ಆಗಿತ್ತಲ್ಲಿ. ಅವ ಮಧುರೆವರೆಗೂ ಕೂಡ ರಾಜ್ಯವನ್ನು ಹರಿಸಿದ್ದ. ಈ ಕಡೆ ಶ್ರೀರಂಗದವರೆಗೂ ಕೂಡ ದೊರೆಗಳು ಆಳಿದ್ರು. ಆದ್ದರಿಂದ ಅಷ್ಟು ಸುಲಭವಾಗಿ ಅವ್ರು ಯಾರು ಈ ಕಡೆಗೆ ಬರಲಿಲ್ಲ. ನಮ್ಮಲ್ಲಿ ಎಲ್ಲವೂ ಇತ್ತು ದಕ್ಷಿಣದಲ್ಲಿ. ನಮಗೆ ಗುರುಬಲ ಇತ್ತು, ದೈವಬಲ ಇತ್ತು, ಕ್ಷತ್ರಿಯರ ಬಲ ಇತ್ತು, ಬಾಹುಬಲ ಇತ್ತು, ಎಲ್ಲವೂ ಇತ್ತು. ಆದ್ದರಿಂದ ಹಾಗೆ ಮಾಡುತ್ತಾನೆ. ಅವನು ಇಡೀ ಶ್ರೀರಂಗವನ್ನ ಯವನರಿಂದ ಮುಕ್ತ ಮಾಡಿ, ಅದಾದ ಮೇಲೆ ಯಾರು ಯವನರು ಮತ್ತೆ ಬರಬಾರದು ವ್ಯವಸ್ಥೆಯನ್ನು ಮಾಡಿ ಹೇಳ್ತಾನೆ. ಈಗ ಹೋಗಿ ಬುಕ್ಕರಾಯ ಹೇಳ್ತಾನಲ್ಲಿ, ಸ್ವಾಮಿ ನಿಮ್ಮ ಶ್ರೀರಂಗ ಇವಾಗ ಯವನರಿಂದ ಮುಕ್ತವಾಗಿದೆ, ನೀವು ವಾಪಸ್ಸು ಶ್ರೀರಂಗಕ್ಕೆ ಹೋಗಿ. ಅವರ ಮಠ ಇತ್ತಲ್ಲಿ, ಶ್ರೀರಂಗದ ಮಠ. ಯಾಕೆಂದ್ರೆ ಶ್ರೀಪಾದರಾಜರು ಬರುವುದಕ್ಕಿಂತ ಮುಂಚೆ ಶ್ರೀಪಾದರಾಜರ ಪೂರ್ವಿಕರಾಗಿ ಯಾರ್ಯಾರು ಇದ್ರಲ್ಲ, ಯಾರು ಲಕ್ಷ್ಮೀಧರ ತೀರ್ಥರು, ಸಂಕರ್ಷಣ ತೀರ್ಥರು, ಪರಶುರಾಮ ತೀರ್ಥರು, ಆದಿರಾಜ ತೀರ್ಥರು, ಸತ್ಯವ್ರತ ತೀರ್ಥರು, ಅವ್ರದ್ದೆಲ್ಲ ಬೃಂದಾವನವು ಶ್ರೀರಂಗದಲ್ಲೇ ಇರೋದು. ಅಲ್ಲಿ ಶ್ರೀರಂಗ ಕಾರ್ಯಕ್ಷೇತ್ರ ಮಾಡಿಕೊಂಡಿದ್ರು. ನಿಮ್ಮ ಗುರುಗಳಿರುವಂತ ಸ್ಥಿತಿ ಅಲ್ಲಿ ಚಿಕ್ಕ ಮಠವೂ ಇದೆ. ಇವತ್ತು ಎಲ್ಲ ಶಿಥಿಲಾವಸ್ಥೆಯಲ್ಲಿದೆ. ಯಾರಿಗೂ ಯಾವುದೂ ಬೇಕಾಗಿಲ್ಲ. ಎಲ್ಲ ಹೊಡೆದಾಟ ಬಡದಾಟಕ್ಕೆ ಸಿದ್ಧವಾಗಿದ್ದಾರೆ ಹೊರತು ನಮ್ಮ ಪರಂಪರೆ ವೃಂದಾವನಗಳನ್ನು ಉಳಿಸಬೇಕು. ನನಗೆ ಹೊಟ್ಟೆ ಉರಿದಿದ್ದು ಯಾವಾಗ ಅಂದ್ರೆ, ಸ್ವರ್ಣವರ್ಣ ತೀರ್ಥರ ವೃಂದಾವನ ನೋಡಿ ಹೊಟ್ಟೆ ಉರಿದೋಯ್ತು. ಆ ವೃಂದಾವನ 80% ಶಿಥಿಲವಾಗಿ ಬಿಟ್ಟಿದೆ. ಯಾವಾಗ ಉರುಳೋಗ್ತದೋ ಗೊತ್ತಿಲ್ಲ. ಅಲ್ಲ, ನಮ್ಮ ಮಾನ್ಯುಮೆಂಟಲ್ ಒಂದು ಅದು ಯಾರೋ ಬೇಡ, ಆ ಮಠದವ್ರಿಗಾದ್ರೂ ನಮ್ಮ ಪೂರ್ವಿಕರನ್ನು ಕಾಪಾಡಬೇಕು ಅನ್ನೋ ಬುದ್ಧಿ ಕೊಡಬೇಡವಾ ದೇವರು? ಬಹಳ ಹೊಟ್ಟೆ ಉರಿತದಂತವೆಲ್ಲ ನೋಡಿದ್ರೆ ಯಾರು ರಕ್ಷಣೆ ಮಾಡ್ಬೇಕದನ್ನ? ಇಟ್ಟಿಗೆ ಕಾಣ್ತದೆ ನಿಮ್ಗೆ ಹೋದ್ರೆ ಅಲ್ಲಿ ಮಾಡಿರೋದು. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದು ಉರುಳೋಗ್ತದೆ. ಈಗೇನು ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ಲಿಕ್ಕೂ ಆಗಲ್ಲ. ಆ ಸ್ಥಿತಿಯಲ್ಲಿದೆ ಅದು ವೃಂದಾವನ. ಶ್ರೀಪಾದರಾಜರನ್ನ ಜಗತ್ತಿಗೆ ಕೊಟ್ಟ ಗುರುಗಳ ಸ್ಥಿತಿ ಹೇಗಾಗಿ ಬಿಟ್ರೆ ವೃಂದಾವನ ಸ್ಥಿತಿ. ಇನ್ನು ನಮ್ಮಂತವ್ರನ್ನ ದೇವರು ಒಳ್ಳೇದು ಮಾಡಿದ್ರೆ ಎಲ್ಲಿಂದ ಒಳ್ಳೇದು ಮಾಡ್ತಾನೆ ಸ್ವಾಮಿ? ಯಾರು ನೋಡ್ಬೇಕು? ಅವ್ರು ನೋಡ್ಬೇಕು. ಭಕ್ತಾದಿಗಳು ಅನ್ನಿಸ್ಕೊಂಡವ್ರು ಯಾರಿದ್ದಾರೆ, ಅವರು ಯಾರು ಗುರುಗಳಿದ್ದಾರೆ ಅವ್ರಿಗೆ ಹೇಳಬೇಕು. ಅಲ್ಲಿ ಹೋಗಿ ಅಲ್ಲಿ ಅವರು ಆರಾಧನಾದಿಗಳನ್ನು ಮಾಡ್ತಾ ಇದ್ದಾರೆ ವರ್ಷಕ್ಕೊಂದ್ಸತಿ, ಅದು ಚೆನ್ನಾಗಿರ್ತದೆ. ಬೇಡ, ಭಗವಂತ ಕಾಪಾಡಲಿ ಅಷ್ಟೇ, ಇನ್ನೇನಿಲ್ಲ. ಒಟ್ಟಲ್ಲಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಬಂದು ಅವನು, ಸ್ವಾಮಿ ನೀವು ಹೋಗಬಹುದು ಅಂತ ಹೇಳ್ತಾನೆ. ಅವರು ತಿರುಪತಿಯಿಂದ ವಾಪಸ್ಸು ಶ್ರೀರಂಗಕ್ಕೆ ಬರ್ತಾ ಇದ್ರು. ಆ ಬರುವ ಮಧ್ಯದಲ್ಲಿ ಅಬ್ಬೂರಿಗೆ ಬಂದರು, ವಿದ್ಯಾಗುರುಗಳನ್ನು ನೋಡ್ಕೊಂಡು ಹೋಗೋಣ ಅಂತ. ಇವಿಷ್ಟು ಕತೆ ನಿಮಗೆ ಮಧುರಾ ವಿಜಯದಲ್ಲಿದೆ. ಈ ಕಥೆ ನಿಮಗೆ ಎಲ್ಲೂ ಸಿಗಲ್ಲ. ಮಧುರಾ ವಿಜಯ ಇಡ್ತಪ್ಪ ಇದೆ ಬುಕ್ಕು. ಆ ಬುಕ್ಕು ನನ್ನ ಹತ್ರ PDF ಇದೆ. ಆ ಪುಸ್ತಕದಲ್ಲಿ ಅವಳು ಇಷ್ಟನ್ನು ಕೂಡ ದಾಖಲು ಮಾಡಿದ್ದಾಳೆ. ಅದು ಆಗ ಅವರು ಪುರುಷೋತ್ತಮ ತೀರ್ಥರನ್ನ ವಿದ್ಯಾಗುರುಗಳಲ್ವಾ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ದಾರಿಯಲ್ಲಿ ಬರ್ತಾ ಇದ್ದಾರೆ. ಅಬ್ಬೂರಿಗೆ ಬರ್ತಾರೆ. ಸಾಯಂಕಾಲ ಆಗಿತ್ತಾಗ. ಆಗ ಶ್ರೀಕಾಂತ ತೀರ್ಥರು ಅದನ್ನು ವರ್ಣಿಸ್ತಾರೆ. ಸಾಯಂಕಾಲೇ ಕದಾಚಿತ್ ಗುಣಗಣ ಭರಿತೆ ಸ್ವರ್ಣವರ್ಣೇ ಯತೀಂದ್ರೆ ದೂರೇ ಗ್ರಾಮ ಪುರಸ್ತಾತಗೀಯತಿ ಕಥಯಮೇ ಬಾಲಕೇ ತಿಬ್ರುವೇಣೆ ಸೂರ್ಯಮ್ಮಾಂ ಸೈರಿಭಂಸ್ತ್ಯಂ ಸಕಲ ಬುಧಮಣಿ ಪಶ್ಯ ಕಿಂತ್ಯಾಬ್ರುವೇಹಂ ಯೋ ವಾದಿತ್ ಸ್ವರ್ಣವರ್ಣ ಗುರುಂ ಇತಿ ಸಹಸಾ ಸೋಬತಾನ್ ಮಾಂ ಯತೀಂದ್ರ. ಒಂದೇ ಶ್ಲೋಕ. ಅವ್ರು ಬಂದು ಕೇಳಿದ್ರಂತೆ, ಬಹಳ ಸಂಜೆ ಆಯಿತು, ಕಾಣಿಸ್ತಾ ಇಲ್ಲ. ಅವಾಗೆಲ್ಲ ಸಾಯಂಕಾಲ ಆಯಿತು ಅಂದ್ರೆ ಕತ್ತಲು ಕವಿಯಿತು. ಹತ್ತಿರದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನಪ್ಪಾ ಇಲ್ಲಿ ಎಲ್ಲಿದೆ
ಅಬ್ಬೂರು ಎಲ್ಲಿದೆ, ಎಷ್ಟು ದೂರ ಆಗ್ತದೆ ಅಬ್ಬೂರು ಅಂತ ಕೇಳಿದ್ರಂತೆ ಅವರು. ದೂರ ಗ್ರಾಮ ಪುರಸ್ತಾತ ಗೀಯತಿ ಕಥಮೇ ಬಾಲಕೇತಿ ಬ್ರುವಾಣೆ. ಅವನು ಅಲ್ಲೋ ಆ ಹುಡುಗ ಲಕ್ಷ್ಮೀನಾರಾಯಣ ಅಲ್ಲಿ ದನವನ್ನ ಕಾಯ್ತಾ ಇದ್ದ, ಅವನನ್ನು ಕರೆದು ಕೇಳ್ತಾರೆ ಮೇನೆಯಲ್ಲಿದ್ದ ಸ್ವಾಮಿಗಳು. ನೋಡಿ ಅವನು ಎಷ್ಟೆಲ್ಲ ಉತ್ತರ ಕೊಡ್ತಾನೆ ಅಂದ್ರೆ, ಅತ್ತ ನೋಡಿ, ಇತ್ತ ನೋಡಿ, ಸುತ್ತ ನೋಡಿ ಎಂದವ. ಅತ್ತ ನೋಡಿ ಸೂರ್ಯನನ್ನು ನೋಡಿ, ಇತ್ತ ನೋಡಿ ಮಾಂ, ಸುತ್ತ ನೋಡಿ ಸೈರಿಭಂಸ್ತ್ಯಾಂ ಸಕಲ ಬುಧ ಮಣಿ ಪಶ್ಯ ಕಿಂತ್ಯಾ ಬ್ರವೇಹಂ. ಅರ್ಥ ಏನು ಅಂದ್ರೆ, ಸೂರ್ಯ ಮುಳುಗ್ತಾ ಇದ್ದಾನೆ, ನಾನು 6 ವರ್ಷದ ಮಗು, ಇಷ್ಟು ದನಗಳಿವೆ, ಇದನ್ನು ನೋಡಿಕೊಂಡು ನಾನು ಸೂರ್ಯ ಮುಳುಗೋದ್ರೊಳಗೆ ಮನೆಗೆ ಹೋಗಬೇಕು ಅಂದ್ರೆ ಬಹಳ ಹತ್ರದಲ್ಲಿದೆ ಅಂತ ಹೇಳಲಿಕ್ಕವ. ಅತ್ತ ನೋಡಿ, ಇತ್ತ ನೋಡಿ, ಸುತ್ತ ನೋಡಿ ಇಂದ. ಅದೊಂದು ಮಾತು ಶ್ರೀಪಾದರಾಜರನ್ನು ಕೊಟ್ಟು ಬಿಡ್ತು, ಒಂದೇ ಮಾತು. ಪಶು ಪೂರ್ವಗೆ ಅನ್ನುವ ಒಂದು ಮಾತು ಟೀಕಾಕೃತ್ಪಾದರನ್ನ ಕೊಟ್ಟಂತೆ ಅವರು ಅತ್ತ ನೋಡಿ, ಇತ್ತ ನೋಡಿ, ಸುತ್ತ ನೋಡಿ ಎನ್ನುವ ಮಾತು ಶ್ರೀಪಾದರಾಜನ ಕೊಟ್ಟುಬಿಡ್ತು. ಬಹಳ ಸಂತೋಷ ಆಗಿಬಿಡುತ್ತಂತೆ ಗುರುಗಳಿಗೆ. ಯೋ ವಾದಿ ಸ್ವರ್ಣ ವರ್ಣ ಗುರುಂ ಇತಿ ಸಹಸಾಸೋವತಾತ್ಮಾಂ ಯತೀಂದ್ರ. ಬಹಳ ಸಂತೋಷ ಆಯ್ತು, ಎಷ್ಟು ಚೆನ್ನಾಗಿ ಮಾತಾಡ್ತಾನಲ್ಲ ಈ ಹುಡುಗ ಅಂತ. ಆಮೇಲೆ ಹೇಳಿದ್ರಂತೆ, ಹೆಂಗೂ ಈ ಎಲ್ಲ ಗೋವುಗಳಿಗೂ ಅದ್ರ ಹಟ್ಟಿ ಗೊತ್ತಿರ್ತದೆ, ನೀವೆಲ್ಲೇ ಬಿಟ್ಟರು ಅದು ವಾಪಸ್ ಹಟ್ಟಿಗೆ ಬರುತ್ತೆ. ಗೋವುಗಳೆಲ್ಲ ವಾಪಸ್ ಹೋಗ್ತವಪ್ಪ, ಯೋಚನೆ ಮಾಡಬೇಡ, ಹೆಂಗೂ ಮೇನೆ ಬಂದಿದೆ, ಮೇನೆಯಲ್ಲಿ ಕುಡಿಸ್ಕೋತೇವೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಮೇನೆಯಲ್ಲಿ ಬಾ ಅಂದ್ರೆ ಅವ್ನು ದೂರದಿಂದ ನಮಸ್ಕಾರ ಮಾಡಿಬಿಟ್ಟಂತೆ. ನಮ್ಮಮ್ಮ ಹೇಳಿದಾಳೆ, ಗುರುಗಳೇ 3 ಜನ ತಂಟೆಗೆ ಹೋಗಬೇಡ, ಪಂಡಿತರ ತಂಟೆಗೆ ಹೋಗಬೇಡ, ಸ್ವಾಮಿಗಳ ತಂಟೆಗೆ ಹೋಗಬೇಡ, ದೂರದಲ್ಲಿ ದೇವರ ತಂಟೆಗೆ ಹೋಗಬೇಡ ಅಂತ. ಯಾಕಂದ್ರೆ ನಮ್ಮ ದೊಡ್ಡಮ್ಮನ ಮಗ ಒಂದು ಸತಿ ಮೇನೆಯನ್ನು ಮುಟ್ಟಿದ್ದಕ್ಕೆ ಅವನು ಸನ್ಯಾಸಿ ಮಾಡಿ ಕುಡಿಸ್ಬಿಟ್ಟಿದ್ದಾರೆ. ನಾನು ನಮ್ಮಮ್ಮನಿಗೆ ಒಬ್ಬನೇ ಮಗ, ನಾನು ಯಾವ ಕಾರಣಕ್ಕೂ ನಿಮ್ಮ ಹತ್ರ ಬರಲ್ಲ ಅಂತ ಓಡೋಗಿಬಿಟ್ಟ ಅವನು. ಇವ್ರಿಗೆ ಸಂತೋಷ ಆಯಿತು, ಅಲ್ಲಿಂದ ಬರ್ತಾರೆ ನೇರವಾಗಿ. ಬಂದ್ರಲ್ಲಿ ಸ್ವರ್ಣವರ್ಣ ತೀರ್ಥರು ತಮ್ಮ ವಿದ್ಯಾಗುರುಗಳು ಅಲ್ಲಿ ಪುರುಷೋತ್ತಮ ತೀರ್ಥರನ್ನು ನೋಡಿದ್ರು, ನಮಸ್ಕಾರ ಮಾಡಿದ್ರು. ಅವರ ಬಳಿಯಲ್ಲಿ ಬಹಳ ಕಾಲ ಕಳೀತಾರೆ. ಅದಾದ ಮೇಲೆ ಅವ್ರಿಗೂ ಸಂತೋಷ. ಏನ್ ಸಂತೋಷ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಶ್ರೀರಂಗ ನಮ್ಮ ಹಿಡಿತಕ್ಕೆ ಬಂತು ವಾಪಸ್ಸು ಅನ್ನೋ ಸಂತೋಷ. ಆದರೆ ಅವರಿಗೆ ಬರುವಾಗದೊಂದು ಯೋಚನೆ, ತಿರುಪತಿ ತಿಮ್ಮಪ್ಪನ ನೋಡಿ, ಅವ್ರು ಯಾವತ್ತೂ ಅಷ್ಟೇ ತಮ್ಮ ಆಪತ್ಕಾಲವನ್ನು ಹೇಗೆ ಸದುಪಯೋಗ ಪಡಿಸ್ಕೋತಾರೆ ಜನ ಅಂತಂದ್ರೆ, ಹೆಂಗೂ ತಿರುಪತಿಯಲ್ಲಿ ಸೇವೆ ಮಾಡಬೇಕಲ್ವಾ. ಸೇವೆ ಮಾಡುವಾಗ ಏನು ಅಂದ್ರೆ, ನಂಗೆ ಒಳ್ಳೆ ಶಿಷ್ಯನನ್ನ ಕೊಡು ಅಂತ ಸೇವೆ ಮಾಡಿಬಿಡೋದು. ಎಲ್ಲರಿಗೂ ಇದ್ದ ದೊಡ್ಡ ಜವಾಬ್ದಾರಿ ಏನು ಅವತ್ತು ಗುರುಗಳಿಗೆ ಅಂತಂದ್ರೆ, ತಮಗೆ ಒಂದು ಒಳ್ಳೆ ಶಿಷ್ಯನನ್ನ ಕೊಟ್ಟೋಗ್ಬೇಕು. ನಾನು ಯಾವಾಗಲೂ ಹೇಳಿದ್ದೇನೆ, ಒಬ್ಬ ಯಜಮಾನ ಕೆಟ್ಟರೆ, ಒಬ್ಬ ಯಜಮಾನ ಕೆಟ್ಟರೆ ಮನೆ ಹಾಳಾಗ್ತದಷ್ಟೇ. ಮನೆ ಯಜಮಾನ ಹಾಳಾದ ಅಂದ್ರೆ ಮನೆ ಹಾಳಾಗತ್ತೆ, ಇನ್ನೇನಂತ ದೊಡ್ಡದಿಲ್ಲ. ಮನೆಯಲ್ಲಿರುವ ಹೆಣ್ಣು ಮಗಳು ಕೆಟ್ಟರೆ 2 ಕುಟುಂಬಗಳು ಹಾಳಾಡ್ತವೆ. ಒಂದು ಗಂಡನ ಮನೆ, ಒಂದು ಹೆತ್ತ ಮನೆ, 2 ಮನೆ ಹಾಳಾಗತ್ತೆ. ಅದೇ ಒಬ್ಬ ಗ್ರಾಮಾಧಿಕಾರಿ ಕೆಟ್ಟರೆ ಒಂದು ಗ್ರಾಮ ಹಾಳಾಗತ್ತೆ ಅಲ್ವಾ. ಒಬ್ಬ ಮುಖ್ಯಮಂತ್ರಿ ಕೆಟ್ಟರೆ ಒಂದು ರಾಜ್ಯ ಹಾಳಾಗತ್ತೆ. ಒಬ್ಬ ಪ್ರಧಾನಮಂತ್ರಿ ಕೆಟ್ಟರೆ ಒಂದು ದೇಶ ಹಾಳಾಗ್ತದೆ. ಅದೇ ಒಬ್ಬ ಸನ್ಯಾಸಿ ಪೀಠಾಧಿಪತಿಗಳು ಕೆಟ್ಟರೆ ಪ್ರಪಂಚವೇ ಹಾಳಾಗಿ ಬಿಡುತ್ತದೆ ಅಂತ ಜವಾಬ್ದಾರಿ ಅವ್ರದ್ದು. ಏನು ಕೇಳಬೇಡಿ, ಇವತ್ತು ಶಿಷ್ಯನನ್ನ ಕೊಡೋದು ಅಂದ್ರೆ ಏನು, ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನು ಅಂದ್ರೆ, ಪೂರ್ವಾಶ್ರಮದ ಸ್ವಾಮಿಗಳಿಗೆ ಯಾವುದೋ ರೀತಿಯಲ್ಲಿ ಸಂಬಂಧ ಆಗಿರ್ಬೇಕು. ಚಿಕ್ಕಮ್ಮನ ಮಗನೋ ದೊಡ್ಡಮ್ಮನ ಮಗನೋ, ಅವನಿಗೆ ವಿದ್ಯೆ ನೈವೇದ್ಯ ಆಗಿದ್ರು ಪರವಾಗಿಲ್ಲ, ರಾಮಶಬ್ದ ಬರದೇ ಹೋದ್ರು ಪರವಾಗಿಲ್ಲ, ಏನಿಲ್ಲ, ಆಮೇಲೆ ಪಾಠ ಹೇಳ್ಕೊಂಡ್ರಾಯ್ತು ಆಚಾರ್ಯ. ಆಸ್ತಿ ಇನ್ನೊಬ್ರಿಗೆ ಹೋಗ್ಬಿಡ್ತದೆ ಅಂತ ಅಪ್ಪನ ಮನೆ ಆಸ್ತಿ ಕೊಟ್ಟಂಗೆ ಪೀಠ ಕೊಡೋ ಸ್ಥಿತಿ ಯಾವತ್ತಿಂದ ಬಂತು, ಅವತ್ತಿನಿಂದ ಪರಂಪರೆ ನಶಿಸಲಿಕ್ಕೆ ಪ್ರಾರಂಭ ಆಯ್ತು. ಇವರು ನೋಡ್ರಿ, ಸೇವೆಗಳನ್ನ ಮಾಡೋರು, ಭಗವಂತನ ಸೇವಾದಿಗಳನ್ನು ಮಾಡೋರು. ಬ್ರಹ್ಮಣ್ಯ ತೀರ್ಥರ ಕಥೆ ನಾವು ನೋಡಿದ್ದೇವೆ. ಇಲ್ಲಿಂದ ಅಬ್ಬೂರಿನಿಂದ ಅವರು ಬದರಿ ಕ್ಷೇತ್ರಕ್ಕೆ ನಡ್ಕೊಂಡು ಹೋಗಿದ್ರು ಉಪವಾಸದಿಂದ. ನಮ್ಗೊಬ್ಬ ಒಳ್ಳೆ ಶಿಷ್ಯನನ್ನ ಕೊಡುವಂತ ಪುಕ್ಕಟ್ಟೆ ಬರಲ್ಲ ರೀ ಹಂಗೆಲ್ಲ. ಅದಕ್ಕೆ ಅವರಿಗೆ ವ್ಯಾಸರಾಜರು ಅಂತ ಮಹಾಗುರುಗಳಾಗಿ ಬಂದದ್ದು. ಅಲ್ಲಿ ನೋಡ್ರಿ, ಇದರಲ್ಲಿ ಮಂತ್ರಾಲಯದಲ್ಲಿ ಬರುವಂತ ಸ್ವಾಮಿಗಳು ಅಲ್ಲಿ ಅವರು ಮಂತ್ರಾಲಯದಲ್ಲಿ ರಘುನಂದನ ತೀರ್ಥ ಶಿಷ್ಯರಾಗಿ ಬಂದ್ರಲ್ಲ. ಅದಾದ ಮೇಲೆ ಅವರು 3 ಬಾರಿ ಉಪವಾಸದಿಂದ ಇಡೀ ಬ್ರಹ್ಮಾಂಡವನ್ನ ತಾವು ಸಂಚಾರ ಮಾಡಿದ್ರು. ಯಾಕೆ ನಮಗೊಬ್ಬ ಒಳ್ಳೆ ಶಿಷ್ಯನನ್ನ ಕೊಡು ಅಂತ. ಹಾಗಾಗಿ ವಿಜೇಂದ್ರ ಸ್ವಾಮಿಗಳು ಅವರ ಶಿಷ್ಯರಾಗಿ ಬರ್ತಾರೆ. ಹಾಗೆ ಒಬ್ಬೊಬ್ಬರು ಹಾಗಾಗಿ ಪುಕ್ಕಟ್ಟೆ ಶಿಷ್ಯರಾಗಿ ಬರಲ್ಲ. ಇವರು 12 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿದರು. ಹಾಗಾಗಿ ಶ್ರೀಪಾದರಾಜರವರು ಶಿಷ್ಯರಾಗಿ ಬಂದರು. ಸುಮ್ನೆ ಯಾರೋ ಅಂದ್ರೆ ಅವರು ಶಿಷ್ಯರಾಗಿ ಬರೋದಿಲ್ಲ ಹಾಗೆಲ್ಲ. ಇವರು ಕೇಳಿದ್ರಂತೆ, ಹೀಗೆ ನಾನು ಅವ್ರು ಬರ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಅವ್ರು ಹೇಳಿದ್ದು, ಅಲ್ಲಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡ್ತಾ ಇದ್ದೆ, ನನಗೊಬ್ಬ ಒಳ್ಳೆ ಶಿಷ್ಯ ಬೇಕು ಅಂತ. ಅದಕ್ಕೆ ಹೋಗುವಾಗ ನಿಮ್ಮ ಗುರುಗಳನ್ನು ನೋಡಿಕೊಂಡು ಹೋಗು, ವಿದ್ಯಾಗುರುಗಳನ್ನ. ಭಗವಂತ ನಿನಗೆ ಅಲ್ಲಿ ನಾನು ನಿಮ್ಮ ಶಿಷ್ಯನ ಸೂಚನೆ ಕೊಡ್ತೇನೆ ಅಂತ ತಿರುಪತಿ ತಿಮ್ಮಪ್ಪ ಅದನ್ನು ಸೂಚನೆ ಮಾಡಿದ. ಎರಡೊಂದು ಕಾರಣ. ಒಂದು, ವಿದ್ಯಾಗುರುಗಳನ್ನು ನೋಡೋದಂಗಾಯಿತು. ಇನ್ನೊಂದು, ನನಗೆ ಉತ್ತರಾಧಿಕಾರಿ ಯಾರು ಅನ್ನುವುದು ಕೂಡ ಸ್ಪಷ್ಟವಾಗ್ತದೆ. ಅದಕ್ಕೋಸ್ಕರ ಬಂದಿದ್ದೇನೆ. ಆದರೆ
ಅಲ್ಲಿ ಬ್ರಹ್ಮಣ್ಯ ತೀರ್ಥರಿದ್ರು ಜೊತೆಗೆ. ಇಂಥದ್ದೇ ಒಬ್ಬ ಹುಡುಗನನ್ನ ಬರುವಾಗ ನೋಡಿದ್ದೆ ನಾನು ಅಂತ. ಅಲ್ಲ, ಹುಡುಗನನ್ನು ನೋಡಿದ್ರೆ ಚಿಕ್ಕೂರು, ಅದೇನು ಎಲ್ರಿಗೂ ಗೊತ್ತಿರ್ತಾರಲ್ಲೇನು, ಇವತ್ತಿನ ತರ ಬೆಂಗಳೂರು ಇದ್ದಂಗಲ್ಲ, ಅಕ್ಕಪಕ್ಕದ ಮನೆಯವ್ರು ಗೊತ್ತಿಲ್ಲದೆ ಇರೋರು ಅಂತಲ್ಲ, ಚಿಕ್ಕೂರು. ಅದು ಒಬ್ಬ ಹುಡುಗ ಹೀಗೆ ದನ ಕಾಯ್ತಾ ಇದ್ದ, ಈ ರೀತಿ ಉತ್ತರ ಕೊಟ್ಟ ಅಂತೆಲ್ಲ ಹೇಳಿದ್ರೆ ಗೊತ್ತಾಗಿಬಿಡ್ತದೆ. ಅವರು ಶೇಷಗಿರಿ ಆಚಾರ್ಯರ ಮಕ್ಕಳವರು, ಅವರ ಗಿರಿಯಮ್ಮನ ಮಗ ಇರಬೇಕು ಅಂತ ಅವರನ್ನ ಕರೆಸ್ತಾರೆ. ಆ ಮಗುವನ್ನ ಭಗವಂತ ನೀನು ನಿನ್ನ ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡು ಅಂತ ಆಜ್ಞೆ ಮಾಡಿದ್ದಾನೆ, ಹಾಗಾಗಿ ನೀವು ಅವರನ್ನ ಕರೆಸ್ಕೊಡ್ಬೇಕು ಅಂತ. ಒಬ್ಬನೇ ಮಗ ಹೆಂಗ್ ಕಳಿಸ್ತಾರೆ? ಒಬ್ಬನೇ ಮಗ ಹೆಂಗ್ ಕಳಿಸ್ತಾರೆ ಅವರು? ಅವರನ್ನು ಕರೆದ್ರಂತೆ. ನೋಡಿ, ಪುರುಷೋತ್ತಮ ತೀರ್ಥರ ಪಾತ್ರ ಎಷ್ಟಿದೆ ಅಂತ. ನಮಗಿಬ್ಬರು 2 ಕಣ್ಣುಗಳನ್ನ ಜಗತ್ತಿಗೆ ಕೊಟ್ಟ ಮಹಾನುಭಾವರವರು. ಒಂದು ಬ್ರಹ್ಮಣ್ಯ ತೀರ್ಥರನ್ನು ಕೊಟ್ಟವರು, ಒಂದು ಶ್ರೀಪಾದರಾಜರನ್ನು ಕೊಟ್ಟವರು ಅವರೇ ಮಹಾನುಭಾವರು. ಅವರು ಕರೆಸಿ ಮಾತಾಡ್ತಾರೆ, 4 ಮಾತು. ನೋಡ್ತಾಯಿ, ಜಗತ್ತನ್ನ ಬೆಳಗಬೇಕು ಅಂತಿರುವಂತ ಸೂರ್ಯನನ್ನ ಮಡಿಲಲ್ಲಿ ಕಟ್ಟಾಕ್ತೇನೆ ಎನ್ನುವಂತ ಹುಚ್ಚು ಸಾಹಸವನ್ನು ಮಾಡಬೇಡ. ಪ್ರಪಂಚವನ್ನ ಪುನೀತವನ್ನಾಗಿ ಮಾಡಬೇಕು ಅಂತ ಹರಿಯುತ್ತಿರುವ ಗಂಗೆ ನನ್ನ ಮನೆಯ ಬಾವಿಯಲ್ಲೇ ಇರಬೇಕು ಅನ್ನುವಂತ ಹಠ ಬೇಡ. ಲೋಕವನ್ನ ಬೆಳಗಲಿಕ್ಕೆ ಅಂತ ಹುಟ್ಟಿರ್ತಕ್ಕಂತಹ ಚಂದ್ರ ಅದು ನನ್ನ ಮನೆಯ ದೀಪವಾಗಲಿ ಅಂತ ಹೇಳಿದ್ರೆ ಸ್ವಾರ್ಥವಾಗಿಬಿಡುತ್ತಮ್ಮ. ಭಗವಂತ ನಿನಗೇನು ಅನ್ಯಾಯ ಮಾಡಲ್ಲ, ನಿಮ್ಗೆ ಇನ್ನೊಂದು ಮಗು ಆಗುತ್ತದೆ, ಅದರಿಂದ ನಿಮ್ಮ ವಂಶ ಮುಂದುವರಿಯುತ್ತೆ, ಯೋಚನೆ ಮಾಡಬೇಡಿ, ಈ ಮಗುವನ್ನ ಮಠಕ್ಕೆ ಕೊಟ್ಟುಬಿಡಿ, ಭಗವಂತ ಅನುಗ್ರಹ ಮಾಡ್ತಾನೆ. ನೀವು ಮಗನ ಜೊತೆಯಲ್ಲಿ ಶ್ರೀರಂಗಕ್ಕೆ ಹೋಗಿಬಿಡಿ, ಅಲ್ಲಿ ಮಗನನ್ನ ನೋಡಿದಂಗೂ ಆಗತ್ತೆ. ಆ ಮಠದ ಒಂದು ಸುಪರ್ದಿಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಸೇವಾಧಿಕಾರಿ ಮಾಡಿಕೊಂಡು ನೀವು ಕೂಡ ನಿಮ್ಮ ಆತ್ಮೋದ್ಧಾರ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾರೆ. ದೊಡ್ಡವರು ಹೇಳಿದ್ರು ಅಂದ್ಮೇಲೆ ಮುಗೀತು, 2ನೇ ಮಾತಿಲ್ಲ. ಆಯ್ತು ಸ್ವಾಮಿ ಅಂತ ಒಪ್ಪಿಬಿಟ್ರು. ಅದಾದಾಗ ಕ್ರಿಸ್ತಶಕ 1412 ಎಂಬಾಲಂ ಸಂಜಿಗೃಶ್ಯು ಪಿತರಂ ಅನುಸರನ್ ಮಾತರಂ ಚಾಸ್ಯ ಪೃಷ್ಟ್ವಾ ಭಿಕ್ಷಾವ್ಯಾಜೇನ ವೃತ್ವಾ ಯತಿಪತಿ ಉಪನಯ್ಯಾಮಂ ಅಧ್ಯಾಪಯಿತ್ವ ವೇದ ಸರ್ವಾಣಿ ಶಾಸ್ತ್ರಾಣಿ ಅತ ಸಕೃತ್ ಉದಿತಾನ್ಯಾಪಿ ಅನೂನಾನಿ ದೃಷ್ಟ್ವಾ ಪರಪ್ರಾದಾತ್ ಯಸ್ಮೈ ಪರಿವುರಾಟ್ ಪದನು ಪಿಚನಿಚಂ ಸೋವ್ರತಾನ್ ಮಾಂ ಯತೀಂದ್ರ. ಶ್ರೀಕಾಂತ ತೀರ್ಥರು ಉಪನಯನ ಆಗಬೇಕು, ಉಪನಯನ ಮಾಡಿದ್ರು. ಉಪನಯನ ಮಾಡಿದ ಮೇಲೆ ಪಿತರಂ ಅನುಸರನ್ ಮಾತರಂ ಚಾಸ್ಯ ಪೃಷ್ಟ್ವಾ, ತಂದೆ ತಾಯಿಗಳ ಆಜ್ಞೆ ತೆಗೆದುಕೊಂಡು ಭಿಕ್ಷಾವ್ಯಾಜೇನ ವೃತ್ವಾ ಯತಿಪತಿ ಉಪನಾಯಾಮಂ ಅಧ್ಯಾಪಯಿತ್ವ ವೇದಾಃ ಸರ್ವಾಣಿ ಶಾಸ್ತ್ರಾಣಿ ಅತ ಸಕೃತ್ ಉದಿತಾನ್ಯಪಿ ಅನೂನಿ ದೃಷ್ಟ್ವಾ. ಅದಾದ ಮೇಲೆ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು, ನೋಡಿ ಯಾವಾಗ 1412 ಅವರು ಅವತಾರ ಮಾಡಿದ್ದು 1406ನೇ ಇಸ್ವಿಯಲ್ಲಿ. 1606ನೇ ಇಸ್ವಿಯಲ್ಲಿ ಅಂದ್ರೆ 6 ವರ್ಷ. 6 ವರ್ಷದಲ್ಲಿಯೇ ಅವರು ಅವತಾರ ಮಾಡಿ 6 ವರ್ಷದಲ್ಲಿಯೇ ಅವ್ರಿಗೆ ಉಪನಯನವನ್ನು ಮಾಡಿ ಅವ್ರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟುಬಿಟ್ರು. ಪ್ರಾಯ ಮಾಧ್ವ ಇತಿಹಾಸದಲ್ಲಿ ಅತೀ ಚಿಕ್ಕ ವಯಸ್ಸಿನಲ್ಲಿ, ಅಲ್ಲಿವರೆಗೆ ಶ್ರೀಪಾದರಾಜರು ಬರೋವರೆಗೆ ಅತೀ ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ, ಅತೀ ಚಿಕ್ಕ ವಯಸ್ಸಿನಲ್ಲಿ ಯೋಗಿ ಎನ್ನಿಸಿಕೊಂಡು, ಅತೀ ಚಿಕ್ಕ ವಯಸ್ಸಿನಲ್ಲಿಯೇ ಮುನಿ ಎನ್ನಿಸಿಕೊಂಡು, ಅತೀ ಚಿಕ್ಕ ವಯಸ್ಸಿನಲ್ಲಿ ಶ್ರೀಪಾದರಾಜರೂ ಅನ್ನಿಸಿಕೊಂಡವರು ಶ್ರೀಪಾದರಾಜರು ಒಬ್ಬರೇ. ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಅವ್ರಿಗೆ ನಾಮಕರಣ. ಅವ್ರಿಗೆ ಏನು ನೋಡಿ, ಇದೊಂದು ವಿಶೇಷ. ಸಾಧಾರಣವಾಗಿ ಪೂರ್ವಾಶ್ರಮದ ಹೆಸರು ಕಂಟಿನ್ಯೂ ಆಗಲ್ಲ, ಬೇರೆ ಹೆಸರು ಇಡ್ತಾರೆ. ಅವ್ರ ಅಪ್ಪ ಅಮ್ಮ ಹೆಸರಿಟ್ಟರು ಲಕ್ಷ್ಮೀನಾರಾಯಣ ಅಂತ, ಅದರ ಜೊತೆಗೆ ತೀರ್ಥರು ಅಂತ ಸೇರಿಸಿದ್ರು. ಲಕ್ಷ್ಮೀನಾರಾಯಣ ತೀರ್ಥರು ಅಂತಲೇ ಲೋಕದಲ್ಲಿ ಪ್ರಸಿದ್ಧರಾಗಿ ಬಿಟ್ರು. ಅವರು ಪ್ರಸಿದ್ಧರಾದರು. ಅಷ್ಟೊತ್ತಿಗೆ ಪುರುಷೋತ್ತಮ ತೀರ್ಥರು ಪಾಠ ಹೇಳಿದ್ರು. ಬ್ರಹ್ಮಣ್ಯ ತೀರ್ಥರು ಕೂಡ ಜೊತೆಯಲ್ಲಿದ್ದರು. ಇವರು ಸ್ವರ್ಣವರ್ಣ ತೀರ್ಥರು ಅವರನ್ನು ಕರ್ಕೊಂಡು ಹೋಗ್ತಾರೆ. ವೇದಾಹಿ ಸರ್ವಾಣಿ ಶಾಸ್ತ್ರಾಣಿ ಅತ ಸಕೃತ್ ಉದಿತಾನ್ಯಪಿ ಅನೂನಾನಿ ದೃಷ್ಟ್ವಾ. ವೇದಾಂತದಲ್ಲಿ ನಿಷ್ಠಾತನಾಗಿದ್ದಾನೆ ಅಂತ ತಿಳಿದು ತಮಗೇನು ಹೇಳಬಹುದೋ ಪಾಠ ಎಲ್ಲವನ್ನು ಹೇಳಿ, ಆ ಕಾಲದಲ್ಲಿ ಅಪ್ರತಿಮ ಪಂಡಿತರಾಗಿದ್ದ, ಸರಿಸಾಟಿ ಇಲ್ಲದ ವ್ಯಕ್ತಿತ್ವ ಅಂತ ಲೋಕದಲ್ಲಿ ಪ್ರಖ್ಯಾತರಾಗಿದ್ದವರು ವಿಭುದೇಂದ್ರ ತೀರ್ಥರು. ನೋಡಿ ಎಲ್ಲಿಂದೆಲ್ಲಿಗೆ. ಒಂದು ಸ್ವರ್ಣವರ್ಣ ತೀರ್ಥರು, ಇವತ್ತಿನ ಶ್ರೀಪಾದರಾಜರ ಮಠ, ಪುರುಷೋತ್ತಮ ತೀರ್ಥರು ವ್ಯಾಸರಾಯರ ಮಠ, ವಿಭುದೇಂದ್ರ ತೀರ್ಥರು ರಾಯರ ಮಠ. ಯಾವ ಮಠದ ಬಂಧನವೂ ಇಲ್ಲ, ಎಲ್ಲಿ ವಿದ್ಯೆ ಇದೆ ಅಲ್ಲಿಗೆ ಅವ್ರ ಹತ್ರ ಕಳಿಸ್ಕೊಟ್ರಂತೆ. ವಿಭುದೇಂದ್ರ ತೀರ್ಥರ ಹತ್ರ ಕಳಿಸ್ಕೊಡ್ಲಿಕ್ಕೆ ಇನ್ನೊಂದು ಕಾರಣ ಇದೆ. ಯಾಕೆ ಅಂತಂದ್ರೆ ವಿಭುದೇಂದ್ರ ತೀರ್ಥರು ನೇರ ಟೀಕಾಕೃತ್ಪಾದರ ಪರಂಪರೆಯಲ್ಲಿ ಬಂದವರು. ಹೆಂಗೆ ಅಂತ ಕೇಳಿದ್ರೆ, ರಾಜೇಂದ್ರ ತೀರ್ಥರು ಇದ್ದಾರಲ್ಲ, ರಾಜೇಂದ್ರ ತೀರ್ಥರು ಟೀಕಾಕೃತ್ಪಾದರ ವಿದ್ಯಾಶಿಷ್ಯರು.
ಟೀಕಾಕೃತ್ಪಾದರಿಂದಲೇ ಸಕಲ ವಿದ್ಯೆಯನ್ನು ಪಡೆದವರು ರಾಜೇಂದ್ರ ತೀರ್ಥರು. ಆ ರಾಜೇಂದ್ರ ತೀರ್ಥರಿಂದ ಸಕಲ ವಿದ್ಯೆಯನ್ನು ಪಡೆದವರು ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ತೀರ್ಥರಿಂದ ಶ್ರೀಪಾದರಾಜರಿಗೆ. ಅಲ್ಲಿ ಮೂರೇ ತಲೆಯಲ್ಲಿ ಬಂತು. ಅದಕ್ಕೆ ನಮ್ಮ ರಾಜೇಂದ್ರ ತೀರ್ಥರ ಬಗ್ಗೆ ಹೇಳುವಾಗ ಅವರ ಚರ್ಮಶ್ಲೋಕ ವಿಭುಧಾಂಧ್ರಿ ಶಿಷ್ಯಾದಿನ್ ವಿಭುಧೇಂದ್ರಾದಿ ಶಿಷ್ಯಾದಿನ್ ನವಕೃತಃ ಸುಧಾಂಸುದಿ ಅಪಾಠಯೇತ್ಸ ರಾಜೇಂದ್ರ ತೀರ್ಥೋ ಭೂಯಾತ್ ಅಭಿಷ್ಟದ ಅಂತ. ವಿಭುಧೇಂದ್ರ ತೀರ್ಥರಿಗೆ 12 ಬಾರಿ ಸರ್ವಮೂಲವನ್ನ 9 ಬಾರಿ ಸುಧಾವನ್ನ ಹೇಳಿದ್ರಂತೆ ಪಾಠ. ಹೇಳಿದವರು ರಾಜೇಂದ್ರ ತೀರ್ಥರು, ಕೇಳಿದವರು ವಿಭುಧೇಂದ್ರ ತೀರ್ಥರು. ಅದು ಏನ್ ಪಾಠ ಅವರು ಹೇಳಿದ್ರು, ಏನ್ ಪಾಠ ಇವರು ಕೇಳಿದರು, ನಮ್ಮಂತ ಅಲ್ಪರು ಅದನ್ನು ಯೋಚನೆಯೂ ಮಾಡ್ಲಿಕ್ಕಾಗಲ್ಲ. ಅದು ಅದ್ಭುತ. ಹಾಗೆ ರಾಜೇಂದ್ರ ತೀರ್ಥರಂತವರು ವಿಭುಧೇಂದ್ರ ತೀರ್ಥರಿಗೆ 9 ಬಾರಿ ಸುಧಾ ಹೇಳಿದ್ರು ಅಂದ್ರೆ ಅವರ ವಿದ್ವತ್ತೆ ಹೇಗಿತ್ತು. ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ನೋಡಿ. ಇಲ್ಲಿ ಇವರನ್ನ ವಿಭುಧೇಂದ್ರ ತೀರ್ಥರನ್ನ ವರ್ಣನೆ ಮಾಡುವಾಗಲೂ ಕೂಡ ಆ ಕೇರಳಂ ತಥಾ ಸೇತುಂ ಆ ಗಂಗಾಂಚ ಹಿಮಾಲಯಂ ನಿರಾಕೃತ ಅದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ ಅಂತ ಅವರ ಚರ್ಮಶ್ಲೋಕ. ಆ ಕೇರಳಂ ತಥಾ ಸೇತುಂ ಆ ಗಂಗಂಚ ಹಿಮಾಲಯಂ. ಕೇರಳದಿಂದ ಮೊದಲುಗೊಂಡು, ರಾಮೇಶ್ವರದಿಂದ ಮೊದಲುಗೊಂಡು ಅಲ್ಲಿ ಹಿಮಾಲಯದವರೆಗೂ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಅವತ್ತಿನ ಕಾಲದಲ್ಲಿ 2 ಪ್ರಮುಖವಾಗಿರ್ತಕ್ಕಂತಹ ಮತಗಳು ಅದ್ವೈತ ಶೈವ ಅಂತ. ನಿರಾಕೃತ ಅದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ. ಅಂತಹ ಮಹಾನುಭಾವರು ವಿಭುಧೇಂದ್ರ ತೀರ್ಥರು. ಯಾವುದು ಇವತ್ತು ಮಂತ್ರಾಲಯ ಅಂತ ಪ್ರಖ್ಯಾತವಾಗಿದೆ ರಾಘವೇಂದ್ರ ಸ್ವಾಮಿಗಳ ತಪೋಭೂಮಿ